ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತೀರಾ? ಸರ್ ಈ ಗಾಡಿ ಪ್ರೈಸ್ ಬರೀ 3,40,000ಗೆ ಕೊಟ್ಬಿಡ್ತೀವಿ ಸರ್. ಸರ್ ಏನು ಹೇಳಿ ಸರ್? 3,40,000 ಒಂದು ಇನೋವಾ ಕೊಡೋಣ ಸರ್. 3,40,000ಗೆ ನಿಮಗೆ ಈ ಇನೋವಾ ಬರ್ತೈತೆ. ಫ್ರೆಶ್ FC ಇದೆ ಗಾಡಿಗೆ ಸರ್. 2,45,000ಗೆ ಕೊಡ್ತೀವಿ ಸರ್. 2,45,000 ಫೈನಲ್. 15 ಮಾಡಲ್ 2,45,000ಗೆ ಕೊಡ್ತೀನಿ ವಿತ್ ಫ್ರೀ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಸರ್. ಸೊ ಈ ಪ್ರೈಸ್ಗೆ ಹುಡುಕಿದ್ರು ಸಿಗಲ್ಲ ಆಲ್ಮೋಸ್ಟ್. ಸರ್ ಇವತ್ತು ಸ್ಯಾಂಟ್ರೋ 2010 ಎಷ್ಟಿದೆ ಸರ್ ಬಜಾರಲ್ಲಿ? 2.5 225 240 ಮಾಡ್ತಾರೆ. ಆ ಪ್ರೈಸಲ್ಲಿ ನಾವು ಮಾಡೆಲ್ ಗಾಡಿ ಇಯಾನ್ ಗಾಡಿ ಕೊಡೋಣ 245ಗೆ ಕೊಡೋಣ. ಲೇಟೆಸ್ಟ್ ಮಾಡಲ್. ಹೌದು ಸರ್. ಈ ವೆಹಿಕಲ್ ಪ್ರೈಸು 145ಗೆ ಫೈನಲ್ ಆಗುತ್ತೆ ಸರ್. 145 ಫೈನಲ್. ಹೌದು ಏನು ಪ್ರೈಸ್ ಕೊಟ್ಟು ಮಾಡ್ತೀರಾ ಸರ್? 245 ಸರ್. 2014 ಮಾಡಲ್ ಇಯಾನ್ ಇದೆ, 2015 ಮಾಡಲ್ ಇಯಾನ್ ಇದೆ, 2 ಇಯಾನ್ ಇದೆ ಸರ್. ಎರಡೂ ತುಂಬ ಚೆನ್ನಾಗಿದೆ. ಬ್ಲೂ ಕಲರ್ ಅಂತೂ ಶೋರೂಮ್ ಹಿಸ್ಟ್ರಿ 38,000 39,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಸರ್ ಓಡಿರೋದು ಇದು. ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ, ಅದು ಕೂಡ ಆಟೋಮೆಟಿಕ್. ಹೌದು ಸರ್ ಏನು ಹೇಳಿದ್ರು ಪ್ರೈಸ್? 1,75,000ಗೆ ಆಟೋಮೆಟಿಕ್ ಸಡನ್ ವೆಹಿಕಲ್ ಹೋಂಡಾ ಸಿಟಿ ಕೊಡೋಣ ಸರ್. ಜಸ್ಟ್ ನಿಮಗೆ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸು, ಡಿಫಾಗರು, ರಿಯರ್ ವೈಫರ್ ಎಲ್ಲ ಬರುತ್ತೆ. ಈ ಗಾಡಿ ಪ್ರೈಸ್ ಬಂದು ನಿಮಗೆ 4,40,000 ಆಗುತ್ತೆ ಸರ್. 4,40,000ಗೆ ಫೈನಲ್ ವಿತ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಸರ್. ಈ ವೆಹಿಕಲ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 4,35,000 ಹೇಳ್ತಾ ಇದ್ದೀನಿ ಸರ್. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡೋಣ, ವಿತ್ ಟ್ರಾನ್ಸ್ಫರ್ ಮಾಡಿ ಕೊಡೋಣ. ಹೇಳೋ ಪ್ರೈಸಲ್ಲಿ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಹೆಚ್ಚು ಕಡಿಮೆ ಮಾಡಿ ಖಂಡಿತ ನಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಕಡಿಮೆಗೆ ನಮ್ಮ ವ್ಯೂವರ್ಸ್ಗೆ ಸರ್ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನಾವು ಹೇಳ್ತಾ ಇರೋದು ಫೈನಲ್ ಪ್ರೈಸು. ಅದರಲ್ಲಿ ಒಂದು 5,000 ಏನೋ ಹೆಚ್ಚು ಕಡಿಮೆ ಮಾಡಿ ಖಂಡಿತ ಕೊಡೋಣ, ಮಾಡೋಣ ಸರ್. ಇದು ವಿಸ್ಟಾ ಬಂದು 2009 ಮಾಡಲ್ಲು, ಪೆಟ್ರೋಲ್ ಇಂಜಿನು, ಓಡಿರೋದು ಬರೀ 38,000 ಕಿಲೋಮೀಟರ್. ಜಿನಿನ್ ಶೋರೂಮ್ ಟ್ರ್ಯಾಕ್ ಇದೆ ಸರ್. ಶೋರೂಮ್ ಹಿಸ್ಟ್ರಿ ಇದೆ. ಬೇಕಂದ್ರೆ ಟಾಟಾ ಶೋರೂಮ್ಗೆ ಹೋಗಿ ಚೆಕ್ ಮಾಡ್ಕೊಂಡು ತಗೋಬಿಡಿ ಸರ್. 1,65,000ಗೆ ಕೊಟ್ಬಿಡೋಣ ಸರ್. ತುಂಬ ಚೆನ್ನಾಗಿದೆ ಸರ್ ಗಾಡಿ. 11 ಮಾಡಲು ನಿಮಗೆ 1,70,000ಗೆ 2011 ಮಾಡಲ್ ಇಂಡಿಗೋ CS ಡೀಸೆಲ್ ಗಾಡಿ ಕೊಡೋಣ ಸರ್. ಚೆನ್ನಾಗಿದೆ. 8 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. 75,000 ಓಡಿದೆ ಸರ್. ನಮ್ಮ ಹತ್ರ 7-8 ಸ್ವಿಫ್ಟ್ ಡಿಸೈರ್ಗಳಿದೆ ಸರ್, ಪೆಟ್ರೋಲ್ ಗಾಡಿಗಳೇ. ಒಂದು ಸ್ವಲ್ಪ ಮಾಡ್ಕೋಬೇಕು. ನಮ್ಮ ಪೈಂಡ್ರು ಸಿಕ್ಕಾಪಟ್ಟೆ ಹೌದು, ನಮ್ಮ ಪೈಂಟ್ರುಗಳು ಸ್ವಲ್ಪ ಬ್ಯುಸಿ ಇದ್ದರು, ಅದಕ್ಕೆ ಇದು ಮಾಡೋಕ್ಕಾಗಿಲ್ಲ. ಇದು ಸ್ವಲ್ಪ ಫುಲ್ ಗಾಡಿ ಪೈಂಟ್ ಶೇಡ್ ಆಗಿದೆ. ಬೇಕು ಅಂದರೆ ನಾವು ಮಾಡಿಕೊಡ್ತೀವಿ. ಆ್ಯಸ್ ಇಟ್ ಈಸ್ ಬೇಕು ಅಂದರೆ ಬರೀ 1,45,000ಗೆ ಕೊಟ್ಬಿಡ್ತೀನಿ ಸರ್. 2,55,000ಗೆ 2009 ಮಾಡಲ್ ಸ್ವಿಫ್ಟ್ ಡಿಸೈರ್ VXI ಪೆಟ್ರೋಲ್ ಇಂಜಿನ್ ಕೊಡ್ತೀವಿ ಸರ್. ಹೌದು ವಿತ್ ಸರ್. ನೋಡಿದ ತಕ್ಷಣ ಇಷ್ಟ ಆಯಿತು. 800 ತೊಗೋಬೇಕು ಅಂತ ಅವಾಗಿಂದ ಆಸೆ ಇತ್ತು. ಅಂದು ನೋಡಿದ್ವಿ ಒಳಗಡೆ ಇಂಟೀರಿಯರು ಎಲ್ಲ ಚೆನ್ನಾಗಿದೆ. ಹೌದು ಸರ್. ಸರ್ ಕಾಲ್ ಮಾಡಿದಾಗೆಲ್ಲ ರೆಸ್ಪಾನ್ಸ್ ಎಲ್ಲ ಯಾವ ಥರ ಇತ್ತು? ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ತೊಗೋಬೋದು, ವರ್ತಿದೆ ಸರ್. ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಆಯಿತು ಸರ್. ನಾನು ತೊಗೊಂಡು ಖರ್ಚು ಮಾಡೋ ಬದಲು ಅದೇನು ಖರ್ಚು ಇಲ್ದಿರ ತೊಗೊಳ್ತಾ ಇದ್ದೀವಿ. ಹೌದು, ಬೆಸ್ಟ್. ಸುಮ್ಮನೆ ಪೆಟ್ರೋಲ್ ಹಾಕಿ ಓಡಿಸ್ತಾ ಇರೋದು. ಹೌದು ಹೌದು ಸರ್, ಅಷ್ಟೇ. ಡೀಸೆಲ್ ಇಂಜಿನ್ ಬೇಕಾದ್ರೆ ತೊಗೋಬೋದು ಸರ್. ಈ ಗಾಡಿ ಯಾರು ತಗೊಂತಾರೆ ಅವರು ನಿಜ ಲಕ್ಕಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. 290 ಸರ್ ಅಷ್ಟೇ. ರೇರ್ ಪೀಸ್ ಸಿಗಲ್ಲ ಆಲ್ಮೋಸ್ಟ್ ಸರ್. 2012ಗೆ 290 ಫೈನಲ್ ಮಾಡಿ ಕೊಡ್ತೀವಿ ಸರ್. ಈ ಗಾಡಿ ಏನು ಪ್ರೈಸ್ ಕೊಟ್ಟು ಮಾಡ್ತೀರಾ? 2,90,000 2012 ಮಾಡಲ್ ಡೀಸೆಲ್ ಸೆಡನ್ ವೆಹಿಕಲ್. ಸೊ ಇವ್ರದ್ದು ಕೂಡ ಒಂದು ಚಾನಲ್ ಓಪನ್ ಆಗಿದೆ ರೀಸೆಂಟಾಗಿ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರದ್ದು ಚಾನಲ್ದು ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೊಡ್ತೀನಿ. ಸರ್ ಹೇಳಿ ಸರ್ ನಿಮ್ಮ ಚಾನಲ್ ನೇಮು. ಸರ್ ನಮ್ಮ ಚಾನಲ್ ನಾವು ಹೊಸದಾಗಿ ಏನಕ್ಕೆ ಮಾಡಿದ್ದೀವಿ ಅಂದರೆ, ನಮಗೆ ಸುಮಾರು ಕಸ್ಟಮರ್ಸ್ ಫೋನ್ ಮಾಡ್ತಾ ಇದ್ದಾರೆ. ಈಗ ಸರ್ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಏನಂದರೆ, ಸರ್ ಈ ಫ್ರಂಟದ್ದು ಕಳಿಸಿ ಫೋಟೋ, ಬ್ಯಾಕ್ ಫೋಟೋ ಕಳಿಸಿ ಅಂತ ಇದ್ದಾರೆ. ಅದಕ್ಕೆ ನಾವೊಂದು ಯೋಚನೆ ಏನು ಮಾಡಿದ್ದೆ ಅಂದರೆ, ನಾವೊಂದು MS ಕಾರ್ಸ್ ಕರ್ನಾಟಕ ಚಾನಲ್ ಅಂತ ಒಂದು ಓಪನ್ ಮಾಡಿದ್ದೀವಿ. ಅದರಲ್ಲಿ ನಾವು ಎಲ್ಲ ಎಷ್ಟು ಈಗ ಇವತ್ತು ಯಾವ ಸ್ಟಾಕ್ ಬಂದಿದೆ, 4 ವೆಹಿಕಲ್ಸ್ ಬಂದಿದೆಯಾ, 3 ವೆಹಿಕಲ್ಸ್ ಬಂದಿದೆಯಾ, ಅದನ್ನು ನಾವು ಒಂದು ವೀಡಿಯೋ ಮಾಡಿ ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಫ್ರೆಂಡ್ಸ್. ಇವಾಗ ಬಂದುಬಿಟ್ಟು ನಾವು MS ಕಾರ್ಸ್ ಹತ್ರ ಇದ್ವಿ. ಸೊ ಇಲ್ಲಿಂದ ಇದು ಸೆಕೆಂಡ್ ವಿಡಿಯೋ ಆಗುತ್ತೆ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ವಿ, ಸಿಕ್ಕಾಪಟ್ಟೆ ಸಖತ್ತಾಗಿ ರೆಸ್ಪಾನ್ಸ್ ಎಲ್ಲ ಇತ್ತು. ಸೊ ನನಗೂ ಕೂಡ ಎಷ್ಟೊಂದು ಜನ ಕಮೆಂಟ್ಸ್ ಮಾಡ್ತಾನೆ ಇದ್ರು, ಸರ್ ನಮಗೆ ಇನ್ನೂ ಒಂದು ವಿಡಿಯೋ ಬೇಕಂತ ಹೇಳ್ಬಿಟ್ಟು. ಅದಕ್ಕೆ ಇವತ್ತು ಇಲ್ಲಿ ಬಂದಿದ್ವಿ. ಸೊ ಕಂಪ್ಲೀಟಾಗಿ ನಿಮಗೆ ಲೋ ಬಡ್ಜೆಟ್ ಕಾರಲ್ಲಿ ನಿಮಗೆಲ್ಲರ ಒಂದು ಕಾರ್ ಸಿಗಬೇಕಂದ್ರೆ ಅದು ಎಕ್ಸಾಕ್ಟ್ ಇದೆ ಒಂದು ಪಾಯಿಂಟ್ ಆಗುತ್ತೆ. ನಿಮಗೆ ಡೀಟೇಲ್ಸ್ ಎಲ್ಲ ಕೊಡೋಕ್ಕೆ ನಮ್ಮ ಹತ್ರ ಸರ್ ಆಲ್ರೆಡಿ ರೆಡಿ ಇದ್ದಾರೆ. ಇದ್ರ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನಡ್ಕೊಂಬಂದ್ಬಿಡ್ಬೋದು. ಸೊ ಲಾಸ್ಟ್ ಟೈಮು ತುಂಬ ಖುಷಿ ಆಗ್ತೈತೆ ನನಗೆ. ಎಷ್ಟೊಂದು ಜನ ಕಾರುಗಳೆಲ್ಲ ತೊಗೊಂಡಿರೋರೆಲ್ಲ ಕಮೆಂಟೆಲ್ಲ ಹಾಕಿದ್ದಾರೆ, ಸರ್ ನಮಗೆ ಒಳ್ಳೆ ಕಾರು ಕಡಿಮೆ ಬಡ್ಜೆಟಲ್ಲಿ ತೋರಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು. ಸೊ ಎಸ್ಪೆಷಲಿ ಇವ್ರ ಕಡೆ ಇದು ಕೂಡ ಒಂದು ಹೋಲ್ಸೇಲ್ ಡೀಲಿಂಗ್ ಪಾಯಿಂಟ್. ಸೊ ಹೋಲ್ಸೇಲಲ್ಲೇ ನಿಮಗೆ ಕಾರುಗಳು ಎಲ್ಲ ಕೊಡ್ತಾರೆ ಇಲ್ಲಿ. ಸೊ ಆಲ್ಮೋಸ್ಟ್ ಡೀಲರ್ಸ್ ಇಲ್ಲಿ ಬಂದ್ಬಿಟ್ಟು 5-6 ಗಾಡಿಗಳು ತೊಗೊಂಡು ಹೋಗ್ಬಿಡ್ತಾರೆ ಎಲ್ಲ ಕಡೆಗೆ. ಸೊ ನಿಮಗೆ ಡೀಲರ್ ಪ್ರೈಸಲ್ಲೇ ಒಳ್ಳೆ ಕಾರ್ ಸಿಗುತ್ತೆ ಖಂಡಿತ. ಅಂದರು ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದುಬಿಡಿ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ನಿಮಗೆ MS ಕಾರ್ಸ್ ಕಡೆಯಿಂದನೂ ವೀಡಿಯೋಸ್ ಎಲ್ಲ ಬರ್ತಾನೆ ಇರುತ್ತೆ. ಸೊ ಖಂಡಿತ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ತಿದ್ದೇ ನೋಡ್ತಿದ್ದಾರೆ. ಸೊ ನಮಗೂ ಕೂಡ ಸಪೋರ್ಟ್ ಕೊಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದುಬಿಡಿ.
ಸೊ ಇಲ್ಲಿ ಸೆಕೆಂಡ್ ಟೈಮ್ ಬಂದುಬಿಟ್ಟು ವಿಡಿಯೋ ಮಾಡ್ತಿರೋದು. ಸೊ ಲಾಸ್ಟ್ ಟೈಮು ಸಕ್ಕತ್ತಾಗಿ ನಮಗೂ ಕೂಡ ಒಳ್ಳೊಳ್ಳೆ ಕಮೆಂಟ್ಸ್ ಎಲ್ಲ ಬಂದಿತ್ತು, ಸರ್ ಥ್ಯಾಂಕ್ಸ್ ಫಾರ್ ಶೋಯಿಂಗ್ MS ಕಾರ್ಸ್ ಅಂತ ಹೇಳಿಬಿಟ್ಟು. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸಲ್ಲಿ ಹೇಳೋಕ್ಕೆ ನಮ್ಮ ಹತ್ರ ಸರ್ ಆಲ್ರೆಡಿ ರೆಡಿ ಇದ್ದಾರೆ, ಸೈಫ್ ಸರ್. ಸರ್ ಹೇಳಿ ಸರ್, ಲಾಸ್ಟ್ ಟೈಮು ರೆಸ್ಪಾನ್ಸ್ ಯಾವ ಥರ ಇತ್ತು ಅಂತ? ಸರ್ ನಿಮ್ಮ ಚಾನಲ್ಗಳಿಂದ ತುಂಬ ರೆಸ್ಪಾನ್ಸ್ ಇತ್ತು ಸರ್. ಸುಮಾರು ಗಾಡಿ ಸೇಲ್ ಆಗಿದೆ. ತಿರ್ಗಾ ತುಂಬ ಜನ ಫೋನ್ ಮಾಡಿದರು, ಸರ್ ತಿರ್ಗಾ ಯೂಟ್ಯೂಬಲ್ಲಿ ಮಾಡಿ ಸರ್, ಯೂಟ್ಯೂಬ್ ಮಾಡಿ ಹೊಸ ಸ್ಟಾಕ್ ಬಂದರೆ ಅಪ್ಡೇಟ್ ಮಾಡಿ ಅಂದರು. ಅದಕ್ಕೆ ತಿರ್ಗಾ ನಿಮಗೆ ನಾವು ಫೋನ್ ಮಾಡಿ ಸರ್ ಬನ್ನಿ ಸ್ಟಾಕ್ ಇದೆ ನೋಡಿ ಅಂತ. ಬನ್ನಿ ನಮ್ಮ ವ್ಯೂವರ್ಸ್ಗೆ, ನಮ್ಮ ಕಸ್ಟಮರ್ಸ್ಗೆ ನಮ್ಮ ಗಾಡಿಗಳ ಬಗ್ಗೆ ಹೇಳೋಣ. ಓಕೆ ಸರ್, ಥ್ಯಾಂಕ್ ಯು ಸರ್. ಈ ಗಾಡಿ ಬಗ್ಗೆ ಹೇಳಿ ಸರ್. ಸರ್ 2015 ಮಾಡಲ್ ಇಯಾನ್ ಇದು. ನಿಮಗೆ ಇದು 55,000 ಏನೋ ಓಡಿದೆ ಸರ್. ತುಂಬ ಚೆನ್ನಾಗಿದೆ ಗಾಡಿ, ಸ್ಕ್ರ್ಯಾಚ್ ಆಗಲಿ ಡೆಂಟ್ ಆಗಲಿ ಏನೂ ಇಲ್ಲ. ಫೀಚರ್ಸ್ ಬಂದು ನಿಮಗೆ ಇದು ಡಿಲೈಟ್ ಪ್ಲಸ್ಸು, ಪವರ್ ಸ್ಟೇರಿಂಗ್ AC ಬರುತ್ತೆ ಸರ್. ಪವರ್ ಸ್ಟೇರಿಂಗ್ AC? ಹೌದೌದು, ಪವರ್ ಸ್ಟೇರಿಂಗ್ AC ಬರುತ್ತೆ. ಚೆನ್ನಾಗಿದೆ ಗಾಡಿ ಇಂಟೀರಿಯರ್ ಆಗಿ. ಸರ್ 55,000 ಏನೋ ಓಡಿದೆ ಸರ್. ಸರ್ ಒಳ್ಳೆ ಮೈಲೇಜ್ ಬರುತ್ತಲ್ಲ? ಹ್ಞೂ ಸರ್, ಹೋಂಡಾ ಇಯಾನ್ ಒಳ್ಳೆ ಮೈಲೇಜ್ ಬರುತ್ತೆ ನಿಮಗೆ. ಸರ್ ಲೇಟೆಸ್ಟ್ ಮಾಡಲ್ಲು ಮತ್ತು ಲೋ ಬಜೆಟಲ್ಲಿ ಬೇಕಂದರೆ ಖಂಡಿತ ತೊಗೋಬೋದು ಸರ್. ಹಾಂ, ಎಲ್ಲ ಚೆನ್ನಾಗಿದೆ ನಿಮಗೆ ಗಾಡಿ. ನೋಡಿ ತೋರಿಸಿ ನಮ್ಮ ವ್ಯೂವರ್ಸ್ಗೆ, ಯಾಕಂದರೆ ಸುಮಾರು ಜನ ಸರ್ ಕರೆಕ್ಟಾಗಿ ತೋರಿಸಿ ಅಂತ ಹೇಳ್ತಾ ಇರ್ತಾರೆ. ಕ್ಲೀನಾಗಿ ಎಲ್ಲ ವೆಹಿಕಲ್ಲು ನಮ್ಮ ಹತ್ರ ಕಡಿಮೆ, ಈಗ 40+ ವೆಹಿಕಲ್ಸ್ ಇದೆ, ಎಲ್ಲ ಕ್ಲೀನಾಗಿ ನೋಡಿ. ಸರ್ ಇದು ಯಾವ್ದು ಸರ್? ಎರಾ ಪ್ಲಸ್ ಇದು? ಡಿಲೈಟ್ ಪ್ಲಸ್ ಇದು. ಹೌದು ಸರ್. ಈ ಗಾಡಿ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ 2,45,000ಗೆ ಕೊಡ್ತೀವಿ ಸರ್. 2,45,000 ಫೈನಲ್. 15 ಮಾಡಲ್ 2,45,000ಗೆ ಕೊಡ್ತೀನಿ, ವಿತ್ ಫ್ರೀ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಸರ್. ಸೊ ಈ ಪ್ರೈಸ್ಗೆ ಹುಡುಕಿದ್ರು ಸಿಗಲ್ಲ ಆಲ್ಮೋಸ್ಟ್. ಸರ್ ಇವತ್ತು ಸ್ಯಾಂಟ್ರೋ 2010 ಎಷ್ಟಿದೆ ಸರ್ ಬಜಾರಲ್ಲಿ? 2.5, 225, 240ಗೆ ಮಾರ್ತಾರೆ. ಆ ಪ್ರೈಸಲ್ಲಿ ನಾವು ಮಾಡಲ್ ಗಾಡಿ ಇಯಾನ್ ಗಾಡಿ ಕೊಡೋಣ, 245ಗೆ ಕೊಡೋಣ. ಲೇಟೆಸ್ಟ್ ಮಾಡಲ್. ಹೌದು 100% ಸರ್. ಸ್ಯಾಂಟ್ರೋ, ಆಲ್ಟೋ, K10ಗೆ ಕಂಪೇರ್ ಮಾಡಿದ್ರೆ ಆರಾಮಾಗಿ ಖಂಡಿತ ತಗೋಬೋದು. ನ್ಯೂ ಲುಕ್ ಇರುತ್ತೆ ಗಾಡಿ, ನೋಡಿದ್ರೆ ಅಫಿಷಿಯಲ್ ಇದೆ ಸರ್, ತುಂಬ ಚೆನ್ನಾಗಿದೆ. ಸರ್ ಏನು ಹೇಳಿದ್ದು ಪ್ರೈಸು? 2,45,000 2015 ಇಯಾನ್ ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಹೋಂಡಾ ಸಿಟಿ ಇಲ್ಲ ಸರ್, ಯಾವ ಸರ್ ಇದು? ಚೆವ್ರಲೆಟ್ ಆವಿಯೋ ಸರ್. ಓಕೆ ಹೇಳಿ ಸರ್. ಸರ್ 2008 ಮಾಡಲ್ ಚೆವ್ರಲೆಟ್ ಆವಿಯೋ ಇದು. ಇದನ್ನು ಚೆನ್ನಾಗಿದೆ ಸರ್ ಗಾಡಿ. ನಿಮಗೆ ಫೀಚರ್ಸ್ ಎಲ್ಲ ಫೀಚರ್ಸ್ ಬರುತ್ತೆ ಇದೆ ನಿಮಗೆ. ಸಡನ್ ವೆಹಿಕಲ್ ಬರುತ್ತೆ, ಪವರ್ ಸ್ಟೇರಿಂಗ್ AC, ಪವರ್ ವಿಂಡೋಸ್ ಬರುತ್ತೆ, ಅಲೈಸ್ ಬರುತ್ತೆ ಸರ್. ತುಂಬ ಚೆನ್ನಾಗಿದೆ. ಸ್ಕ್ರ್ಯಾಚ್ ಆಗಲಿ ಡೆಂಟಲ್ಲಿ ಸಣ್ಣ ಪುಟ್ಟ ಸ್ಕ್ರ್ಯಾಚ್ ಇದೆ, ನೋ ಇಶ್ಯೂ. ಪೆಟ್ರೋಲ್ ವೆಹಿಕಲ್ ಹೌದು. ಇಂಟೀರಿಯರ್ ತುಂಬ ಚೆನ್ನಾಗಿದೆ ಸರ್. ಸರ್ ಈ ಗಾಡಿ ಎಷ್ಟು ರನ್ ಆಗಿದೆ? ಸರ್ 85,000 ನೋಡಿದೆ ಸರ್. 85,000 ರನ್ ಆಗಿದೆ. ಹೌದು. ಓನರ್ ಬಂದು ಥರ್ಡ್ ಓನರ್ ಆಗಿದೆ ಇದು. ಹೌದು. ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆಯಾ? ಹೌದು ಸರ್. ಇಂಟೀರಿಯರ್ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ನೋಡ್ತಾ ಇರ್ಬೋದು, ಒಳ್ಳೆ ಇಂಟೀರಿಯರ್ಸ್ ಇದೆ, ಲೆದರ್ ಸೀಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಗಾಡಿಯಲ್ಲಿ. ಓಕೆ ಸರ್. ಈ ಗಾಡಿ ಕಾಂಪ್ರಿಹೆನ್ಸಿವ್ ಥರ್ಡ್ ಪಾರ್ಟಿ ಅಲ್ಲ, ಈ ಗಾಡಿ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಈ ವೆಹಿಕಲ್ ಪ್ರೈಸು 145ಗೆ ಫೈನಲ್ ಆಗುತ್ತೆ ಸರ್. 145 ಫೈನಲ್? ಹೌದು. ಓಕೆ ಸರ್, ಥ್ಯಾಂಕ್ ಯು. ಗಾಡಿ ಎಲ್ಲ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಒಳ್ಳೆ ಲಗೇಜ್ ಸ್ಪೇಸು ಕೂಡ ತುಂಬ ಚೆನ್ನಾಗಿ. ಸಡನ್ ವೆಹಿಕಲ್ ಸರ್. ಸರ್ ಏನು ಹೇಳಿದ್ವಿ ಈ ಗಾಡಿಗೆ ಪ್ರೈಸು? ಸರ್ 2008 ಮಾಡಲ್ ಸಡನ್ ವೆಹಿಕಲ್ ಚೆವ್ರಲೆಟ್ ಆವಿಯೋ ಟಾಪ್ ಎಂಡ್ ಮಾಡಲ್ ನಿಮಗೆ 1,45,000ಗೆ ಆಗುತ್ತೆ ಸರ್. 1,45,000ಗೆ ಫೈನಲ್? ಹೌದು. ಓಕೆ ಸರ್, ಥ್ಯಾಂಕ್ ಯು. ಸೊ ಇನ್ನೂ ಒಂದು ಇಯಾನ್ ಇದೆ, ಅದು ಕೂಡ ನೋಡ್ತಾ ಇರ್ಬೋದು ಯಾವ ಥರ ಕಲರ್ ಅಂತ ಹೇಳ್ಬಿಟ್ಟು. ಸರ್ ಹೋಂಡಾ ಇಯಾನ್ 2014 ಮಾಡಲ್ ಸರ್. ಶೋರೂಮ್ ಕಂಡೀಷನ್ ಇದೆ ಗಾಡಿ ಇದು. ನಿಮಗೆ ಓಡಿರೋದು ಬರೀ 39,000 ಶೋರೂಮ್ ಹಿಸ್ಟ್ರಿ ಇದೆ. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಸ್ಕ್ರ್ಯಾಚ್ ಇದು ಇಲ್ಲ, ಥರ್ಡ್ ಓನರ್ ಆಗಿಬಿಟ್ಟಿದೆ ರೀಸೆಂಟ್ ಸರ್. ಶೋರೂಮ್ ಟ್ರ್ಯಾಕ್, ಶೋರೂಮ್ಗೆ ಹೋಗಿ ಚೆಕ್ ಮಾಡಿ ಸರ್. ನಾವು ವಿಡಿಯೋದಲ್ಲಿ ಹಾಕೋದು ಪ್ರತಿಯೊಂದು ಗಾಡಿ ನೀವು ಬಂದು ಮೆಕ್ಯಾನಿಕ್ಗೆ ಕರ್ಕೊಂಡು ಬಂದುಬಿಟ್ಟು ಚೆಕ್ ಮಾಡ್ಕೊಂಡು ತೊಗೊಂಡೋಗಿ ಸರ್, ನೋ ಇಶ್ಯೂ. ನಿಮಗೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸ್ಕ್ರ್ಯಾಚ್ ಆಗಲಿ ಡೆಂಟ್ ಆಗಲಿ ಏನೂ ಇಲ್ಲ, ತುಂಬಾ ಚೆನ್ನಾಗಿದೆ ಗಾಡಿ. ಸೆಂಟ್ರಲ್ ಲಾಕಿಂಗ್, ಪವರ್ ವಿಂಡೋಸ್, AC, ಪವರ್ ಸ್ಟೀರಿಂಗ್ ಎಲ್ಲ ಇದೆ. ಶೋರೂಮ್ ಹಿಸ್ಟ್ರಿ ಸರ್. ಇದನ್ನು ಇಯಾನ್ ಹೌದು, ಶೋರೂಮ್ ಟ್ರ್ಯಾಕ್ ಇದೆ. ರೀಸೆಂಟ್ ಶೋರೂಮ್ ಟ್ರ್ಯಾಕ್ ಇದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ ಗಾಡಿ. ಗಾಡಿ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸರ್ ಇದರಲ್ಲಿ ಪವರ್ ಸ್ಟೀರಿಂಗ್ AC ಬರುತ್ತಲ್ಲ? ಪವರ್ ಸ್ಟೀರಿಂಗ್ AC, 4 ಡೋರ್ ಪವರ್ ವಿಂಡೋ ಇದೆ ಸರ್. ಲೆದರ್ ಸೀಟ್ಸ್ ಇದೆ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತೀವಿ ಸರ್? 245 ಸರ್. 245. 2014 ಮಾಡಲ್ ಇಯಾನ್ ಇದೆ, 2015 ಮಾಡಲ್ ಇಯಾನ್ ಇದೆ. 2 ಇಯಾನ್ ಇದೆ ಸರ್. ಎರಡೂ ತುಂಬ ಚೆನ್ನಾಗಿದೆ. ಬ್ಲೂ ಕಲರ್ ಅಂತೂ ಶೋರೂಮ್ ಹಿಸ್ಟ್ರಿ 38,000 39,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಸರ್ ಓಡಿರೋದು ಇದು. ತುಂಬಾ ಚೆನ್ನಾಗಿದೆ. 245 ಫೈನಲ್? ಫೈನಲ್ ಮಾಡಿ ಕೊಡೋಣ. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್, ವಿತ್ ಫ್ರೀ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. ಸಿಟಿ ಹುಡುಕೋರ್ಗೆ ಹೋಂಡಾ ಸಿಟಿ ಕಾರ್ ಹೇಳಿ ಸರ್. ಸರ್ 2007 ಮಾಡಲ್ ಹೋಂಡಾ ಸಿಟಿ ZX ಆಟೋಮೆಟಿಕ್ ಸರ್. ಇದು ತುಂಬಾ ಚೆನ್ನಾಗಿದೆ. ನಿಮಗೆ ಸ್ಕ್ರ್ಯಾಚ್ ಆಗಲಿ ಡೆಂಟ್ ಆಗಲಿ ಏನೂ ಇಲ್ಲ ಸರ್. ಮೇಜರ್ ಆಗಿ ಚೆನ್ನಾಗಿದೆ ಗಾಡಿ. ಆಟೋಮೆಟಿಕ್ ಹುಡುಕೋರಿಗೆ ಒಂದು ಲೋ ಬಜೆಟಲ್ಲಿ ಇದು ಇದೆ.
ನಿಮಗೆ ಫ್ರೆಶ್ ಎಫ್ ಸಿ ಇನ್ಶೂರೆನ್ಸು ಮಾಡಿ ಕೊಡ್ತೀವಿ, ವಿತ್ ಫ್ರೀ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. 175ಗೆ ಫೈನಲ್ ಮಾಡಿ ಕೊಡ್ತೀವಿ ಸರ್. 175 ಡಾಕ್ಟರ್ ಓಡಿಸಿರೋ ಗಾಡಿ, ಆಟೋ ಓಡಿಸಿದ್ದಾರೆ, ಆಟೋಮೆಟಿಕ್ ಗಾಡಿ, ನಿಮಗೆ ಫ್ರೆಶ್ ಎಫ್ ಸಿ ಫ್ರೆಶ್ ಇನ್ಶೂರೆನ್ಸ್ ಇರೋ ಗಾಡಿ ಸರ್. ಲೋ ಬಜೆಟಲ್ಲಿ ಆಟೋಮೆಟಿಕ್. ಸೊ 10th ಆ್ಯನಿವರ್ಸರಿ ಎಡಿಷನ್ ಇದು ಬಂದ್ಬಿಟ್ಟು. ಸೊ ಟಚ್ ಸ್ಕ್ರೀನ್ ಎಲ್ಲ ಇದೆ ಗಾಡಿಯಲ್ಲಿ, ಪವರ್ ಸ್ಟೇರಿಂಗು, ಟಚ್ ಸ್ಕ್ರೀನು, ಎ ಸಿ, ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ, ಅದು ಕೂಡ ಆಟೋಮೆಟಿಕ್ಕು. ಹೌದು ಸರ್ ಏನು ಹೇಳಿದ್ದು ಪ್ರೈಸು? 1,75,000ಗೆ ಆಟೋಮೆಟಿಕ್ ಸಡನ್ ವೆಹಿಕಲ್ ಹೋಂಡಾ ಸಿಟಿ ಕೊಡೋಣ ಸರ್. ಓಕೆ. ಸೊ ಸ್ವಿಫ್ಟ್ ಹುಡುಕೋರಿಗೆ ಸ್ವಿಫ್ಟ್ ಇದೆ, ಅದು ಕೂಡ ಡಿಸೈರ್ ಅನಿಸುತ್ತೆ ಗಾಡಿ ಸರ್. ಡೀಸೆಲ್ ಅಲ್ಲ ಇದು ಸರ್? ಸ್ವಿಫ್ಟ್ ಡಿಸೈರ್ ಇದು ಪೆಟ್ರೋಲ್ ವಿತ್ CNG ಸರ್. ಇದು ಓಕೆ ಓಕೆ. ಸುಮಾರು ಜನ ಕೇಳ್ತಾ ಇರ್ತಾರೆ CNG ಗಾಡಿ. ಇದು ಯಾರನ್ನ ಬೇಕು ಅಂದರೆ ಆರಾಮಾಗಿ CNG ಗಾಡಿ ಹುಡ್ಕೋರಿಗೆ ತುಂಬ ಮೈಲೇಜ್ ಅಂತೂ ಎಲ್ಲರಿಗೂ ಗೊತ್ತಿರುತ್ತೆ, 25+ ಇರುತ್ತೆ ಅದು. ನಿಮಗೆ ಇದು 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. ತುಂಬಾ ಚೆನ್ನಾಗಿದೆ, ಶೋರೂಮ್ ಕಂಡೀಷನ್ ಇದೆ. ಫೀಚರ್ಸ್ ಬಂದು ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸು, ಟಚ್ ಸ್ಕ್ರೀನ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಟೈರ್ ಕಂಡೀಷನು 85% ಟೈರ್ ಇದೆ, ಲೆದರ್ ಸೀಟ್ಸ್ ಎಲ್ಲ ಇದೆ ಸರ್. ಸೊ ಲೆದರ್ ಸೀಟ್ಸ್ ಎಲ್ಲ ಇದೆ, ಅದು ಕೂಡ CNG ಪ್ಲಸ್ ಪೆಟ್ರೋಲ್. ಹೌದು, CNG ಪ್ಲಸ್ ಪೆಟ್ರೋಲ್. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಈ ಗಾಡಿ 4,35,000ಗೆ CNG 2012 ಮಾಡಲ್ ಡಿಸೈರ್ ಕೊಡ್ತೀನಿ ಸರ್. ನ್ಯೂ ಶೇಪ್ ಸರ್ ಕಾಂಪ್ರಿಹೆನ್ಸಿವ್ ಇದೆಯಾ? ಹಾಂ, ಇನ್ಶೂರೆನ್ಸ್ ಕಾಂಪ್ರಿಹೆನ್ಸಿವ್ ಇದೆ. ಓಕೆ ಸರ್. ಸೊ ಟೊಯೋಟಾ ಇನೋವಾ ಹುಡ್ಕೋರಿಗೆ ಇನೋವಾ ಇದೆ, ಅದು ಕೂಡ ನಿಮಗೆ 6+1 ಅನಿಸುತ್ತೆ ಇದು. ಸರ್ ಹೇಳಿ ಸರ್. ಸರ್ ಇದು ಇನೋವಾ 2006 ಮಾಡಲ್ಲು, G ವರ್ಷನ್ ಬರುತ್ತೆ. ಇದು ಬಂದು ಟೈಪ್ 4 ಮಾಡಿದ್ದಾರೆ ಸರ್, ನ್ಯೂ ಶೇಪ್ ಮಾಡಿದ್ದಾರೆ ಗಾಡಿ. ಇದು ಫ್ರೆಶ್ FC ಇದೆ, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಲೋ ಬಜೆಟಲ್ಲಿ ಒಂದು ಸ್ಕಾರ್ಪಿಯೋ ಪ್ರೈಸಲ್ಲಿ ಒಂದು ಇನೋವಾ ನೀಟ್ ಕಂಡೀಷನ್ ಇದೆ, ಬಾಡಿ ಲೈನ್ ಎಲ್ಲ ತುಂಬ ಚೆನ್ನಾಗಿದೆ ಗಾಡಿ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತೀವಿ? ಸರ್ ಈ ಗಾಡಿ ಪ್ರೈಸ್ ಬರೀ 3,40,000ಗೆ ಕೊಟ್ಬಿಡ್ತೀವಿ ಸರ್. ಸರ್ ಏನು ಹೇಳಿ ಸರ್? 3,40,000 ಒಂದು ಇನೋವಾ ಕೊಡೋಣ ಸರ್. 3,40,000ಗೆ ನಿಮಗೆ ಈ ಇನೋವಾ ಬರ್ತೈತೆ, ಫ್ರೆಶ್ FC ಇದೆ ಗಾಡಿಗೆ. ಓಕೆ ಓಕೆ. ಸೊ ನ್ಯೂ ಶಾಪ್ಗೆ ಚೇಂಜ್ ಮಾಡಿದ್ದಾರೆ ಈ ಗಾಡಿನ. ಹೌದು ಸರ್ ಇದು ಓನರ್ಶಿಪ್ ಸರ್ ಇದು? ಸರ್ ಇದು ಓನರ್ಶಿಪ್ 4th ಓನರ್ ಏನೋ ಆಗಿದೆ ಸರ್. ಸ್ವಲ್ಪ ಓನರ್ ಜಾಸ್ತಿ ಆಗಿದೆ, 4th or 5th ಆಗಿದೆ. ಇನೋವಾ ಆರಾಮಾಗಿ 4th or 5th ಓನರ್ ಆಗಿದೆ. ಈಸಿಯಾಗಿ ಹೋಗುತ್ತೆ. 8 ಲಕ್ಷ ಇನೋವಾ ಓಡುತ್ತೆ ಸರ್, ಏನು ತೊಂದರೆ ಇಲ್ಲ. ಒಂದು ಲೋ ಬಜೆಟಲ್ಲಿ ಯಾರನ್ನ ಬೇಕು ಅಂದರೆ ಓನರ್ ಏನು ಸರ್, ಗಾಡಿ ಕಂಡೀಷನ್ ನೋಡ್ಕೊಂಡು ತೊಗೋಬೇಕು ಸರ್, ಅಷ್ಟೇ. ಸೊ ಈ ಬಡ್ಜೆಟಲ್ಲಿ ಇನೋವಾ ಸಿಗೋದು ಚಾನ್ಸೇ ಇಲ್ಲ. ಸೊ ಖಂಡಿತ 340ಗೆ ಒಂದು 2006 ಮಾಡಲ್ ಇನೋವಾ ಫ್ರೆಶ್ FC ಇನ್ಶೂರೆನ್ಸ್ ಇರೋ ಗಾಡಿ. ಓಕೆ ಓಕೆ. ಸೊ ಡಸ್ಟರ್ ಸರ್ ಇದು 110 85 85 PS 2012 ಫಸ್ಟ್ ಓನರ್ ಗಾಡಿ ಸರ್ ಇದು. ಓಕೆ. ಇದು ವಿತ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ, ನೀಟ್ ಕಂಡೀಷನಲ್ಲಿದೆ. ಸ್ಕ್ರ್ಯಾಚ್ ಆಗಲಿ ಡೆಂಟ್ ಆಗಲಿ ಸಿಂಗಲ್ ಸ್ಕ್ರ್ಯಾಚ್ ಇಲ್ಲ ಸರ್, ತುಂಬಾ ಚೆನ್ನಾಗಿದೆ. ಫಸ್ಟ್ ಓನರ್ ವೆಹಿಕಲ್ಲು, 85 PS RXL. ಫೀಚರ್ಸ್ ನಿಮಗೆ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸು, ಡಿಫಾಗರು, ರಿಯರ್ ವೈಫರ್ ಎಲ್ಲ ಬರುತ್ತೆ. ಈ ಗಾಡಿ ಪ್ರೈಸ್ ಬಂದು ನಿಮಗೆ 4,40,000 ಆಗುತ್ತೆ ಸರ್. 4,40,000ಗೆ ಫೈನಲ್ ವಿತ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಸರ್. ವಿತ್ ಟ್ರಾನ್ಸ್ಫರ್. ಸೊ ಈ ಪ್ರೈಸ್ಗೆ ಆಲ್ಮೋಸ್ಟ್ ಸಿಗೋದೇ ಇಲ್ಲ. ಡೀಸೆಲ್ ಮೈಲೇಜ್ ಅಂತೂ 20 ಬರುತ್ತೆ ಸರ್ ಹೈವೇದಲ್ಲಿ ನಿಮಗೆ. ಓಕೆ ಓಕೆ. ಸೊ 20 ಆರಾಮಾಗಿ ಬರುತ್ತೆ, ಯಾಕಂದ್ರೆ ಇದು 85 PS ಆಗಿರೋದ್ರಿಂದ. ಸೊ ನಿಮಗೆ ದೊಡ್ಡ ವೆಹಿಕಲ್ ಒಳ್ಳೆ ಮೈಲೇಜ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಸರ್. ಇದು ಸ್ವಿಫ್ಟ್ i20 ತಗೊಳ್ಳೋರು ಆರಾಮಾಗಿ ತಗೋಬಹುದು ಸರ್, ಆರಾಮಾಗಿ ತಗೊಂಡ್ಬಿಡ್ಬೋದು. ಸೊ ಒಂದು ಕಾಂಪ್ಯಾಕ್ಟ್ SUV ಬರುತ್ತೆ, ಅದಕ್ಕಿಂತ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಜಾಸ್ತಿ ಇರುತ್ತೆ ಗಾಡಿಯಲ್ಲಿ. ಓಕೆ ಸರ್. ಸೊ ಇನ್ನೊಂದು ಡಸ್ಟರ್ ಇದೆ, ಹೇಳಿ ಸರ್. ಇದು 110 85 ಸರ್. ಇದನ್ನು 85 PS 2013 ಮಾಡಲ್. ಇದು ಡೀಸೆಲ್ ಶೋರೂಮ್ ಕಂಡೀಷನ್ ಇದೆ ಸರ್, 80,000 ಓಡಿದೆ ಅಷ್ಟೇ. ಇದನ್ನು ಮೈಲೇಜ್ ನಿಮಗೆ 85 PS ಅಂದರೆ 20 ಮೈಲೇಜ್ ಬಂದೇ ಬರುತ್ತೆ ಸರ್. ಹಾಂ, ಚೆಕ್ ಮಾಡ್ಕೊಳ್ಳಿ, ಟ್ರ್ಯಾಕ್ 100% ಇದೆ ಈ ಗಾಡಿಗೆ. 20 ಮೈಲೇಜ್ ಬರುತ್ತೆ, ನಾನ್ ಆಕ್ಸಿಡೆಂಟ್ ವೆಹಿಕಲ್, ತುಂಬಾ ಚೆನ್ನಾಗಿದೆ. ಸ್ಕ್ರಾಚ್ ಆಗಲಿ ಡೆಂಟ್ ಆಗಲಿ ಏನೂ ಇಲ್ಲ. ಸೊ ಗಾಡಿ ಎಲ್ಲ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಲೆದರ್ ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಗಾಡಿಯಲ್ಲಿ. ಸರ್ ಇದು ಗಾಡಿ ಎಷ್ಟು ರನ್ ಆಗಿದೆ? 80,000 ನೋಡಿದೆ. 80,000. ಸರ್ ಈ ವೆಹಿಕಲ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 4,35,000 ಹೇಳ್ತಾ ಇದ್ದೀನಿ ಸರ್. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡೋಣ, ವಿತ್ ಟ್ರಾನ್ಸ್ಫರ್ ಮಾಡಿ ಕೊಡೋಣ. ಓನರ್ಶಿಪ್ ಸರ್? ಇದು 3rd ಓನರ್ ಆಗಿದೆ. ಸ್ವಲ್ಪ ಟ್ರ್ಯಾಕ್ ಇದೆ. ಟ್ರ್ಯಾಕ್ ಇದೆ ಸರ್, ಯಾವ ಕಮಿಷನ್ ಇಲ್ಲ, ಏನೂ ಇಲ್ಲ ಸರ್. ನಾವೇ ಫ್ರೀಯಾಗಿ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. ನಾ ಹೇಳೋ ಪ್ರೈಸಲ್ಲಿ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ, ಈಗ ಹೆಚ್ಚು ಕಡಿಮೆ ಮಾಡಿ ಖಂಡಿತ ನಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಕಡಿಮೆಗೆ ನಮ್ಮ ವ್ಯೂವರ್ಸ್ಗೆ ಕಂಪಲ್ಸರಿಯಾಗಿ ಸರ್, ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನಾವು ಹೇಳ್ತಾ ಇರೋದು ಫೈನಲ್ ಪ್ರೈಸು. ಅದರಲ್ಲಿ ಒಂದು 5,000 ಏನೋ ಹೆಚ್ಚು ಕಡಿಮೆ ಮಾಡಿ ಖಂಡಿತ ಕೊಡೋಣ, ಮಾಡೋಣ. ಸರ್ ಡಿಸೈರ್ ಹುಡ್ಕೋರಿಗೆ ಡಿಸೈರ್ ಇದೆ ಸರ್, ಇದು ಡೀಸೆಲ್ ಪೆಟ್ರೋಲಾ? ಸರ್ ಪೆಟ್ರೋಲ್. ಇದು 2008 ಮಾಡಲ್ ಫಸ್ಟ್ ಓನರ್ ವೆಹಿಕಲ್ಲು, VXI ವೇರಿಯಂಟು ಸರ್. ತುಂಬ ಚೆನ್ನಾಗಿದೆ ಗಾಡಿ, ಓಡಿರೋದು 68,000 ಶೋರೂಮ್ ರೆಕಾರ್ಡ್ ಇದೆ. ನಿಮಗೆ ಇದು ಬಂದು ಫೈನಲ್ ಪ್ರೈಸು ವಿತ್ ಟ್ರಾನ್ಸ್ಫರು 2,60,000 ಹೇಳ್ತಾ ಇದ್ದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ ಸರ್. 2,60,000
68,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಹೌದು ಸರ್, ಆರಾಮಾಗಿ ಸ್ವಿಫ್ಟ್ ಡಿಸೈರ್ಗಳು ತೊಗೋಬೋದು. ಸಡನ್ ವೆಹಿಕಲು, ಡಿಕ್ಕಿ ಎಲ್ಲ ಬರುತ್ತೆ, ತುಂಬ ಚೆನ್ನಾಗಿದೆ ಗಾಡಿ. ಓಕೆ ಓಕೆ. ಎಷ್ಟು ರನ್ ಆಗಿದೆ ಇದು ಸರ್? 68,000 ಶೋರೂಮ್ ಟ್ರ್ಯಾಕ್ ಕೊಡಿದೆ ಸರ್. ಸೊ ಸ್ವಿಫ್ಟ್ ಆರಾಮಾಗಿ ಒಳ್ಳೆ ರೀಸೇಲ್ ವ್ಯಾಲ್ಯೂ ಕೂಡ. ಸ್ವಿಫ್ಟ್ ಅಲ್ಲ ಇದು, ಸ್ವಿಫ್ಟ್ ಡಿಸೈರ್ ಇದು, ತುಂಬ ಚೆನ್ನಾಗಿದೆ. ಸಡನ್ ವೆಹಿಕಲು, ಡಿಕ್ಕಿ ಗಾಡಿ ಬರುತ್ತೆ ಸರ್, ಆರಾಮಾಗಿ ತೊಗೋಬೋದು ಸರ್. 2,65,60 ಹೇಳ್ತಾ ಇದ್ದೀನಿ, ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡೋಣ ಸರ್. ಓಕೆ. ಸೊ ವಿಸ್ತಾ ಹುಡ್ಕೋರಿಗೆ ವಿಸ್ತಾ ಇದೆ, ಸಾಕಷ್ಟು ಜನ ಎಲ್ಲ ಕಮೆಂಟ್ ಎಲ್ಲ ಮಾಡಿದ್ರು ಸರ್ ನಮಗೆ ವಿಸ್ತಾ ಬೇಕಂತ ಹೇಳ್ಬಿಟ್ಟು. ಹೇಳಿ ಸರ್. ಸರ್ ಇದು ವಿಸ್ಟಾ ಬಂದು 2009 ಮಾಡಲ್ಲು, ಪೆಟ್ರೋಲ್ ಇಂಜಿನ್ನು, ಓಡಿರೋದು ಬರೀ 38,000 ಕಿಲೋಮೀಟರ್. ಜಿನಿನ್ ಶೋರೂಮ್ ಟ್ರ್ಯಾಕ್ ಇದೆ ಸರ್. ಬರೀ 38,000 ಶೋರೂಮ್ ಮಿಸ್ಟ್ರಿ ಇದೆ. ಬೇಕಂದ್ರೆ ಟಾಟಾ ಶೋರೂಮ್ಗೆ ಹೋಗಿ ಚೆಕ್ ಮಾಡ್ಕೊಂಡು ತೊಗೊಬಿಡಿ ಸರ್. ಸೊ ಹೊಸ ವಿಸ್ತಾ ಯಾರಿಗಾರ ಬೇಕಂತ ಇದ್ರೆ ಈ ಗಾಡಿನ ತಗೊಂಡ್ಬಿಡ್ಬೋದು ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಅವ್ರು ಕಲಿಯೋಕ್ಕಂತ ತೊಗೊಂಡ್ರು ಕಸ್ಟಮರು. ಸಣ್ಣ ಪುಟ್ಟ ಸ್ಕ್ರ್ಯಾಚ್ ಆಗಿದೆ, ಗಾಡಿ ಅಂತೂ ತುಂಬ ಚೆನ್ನಾಗಿದೆ. ನಾನ್ ಆಕ್ಸಿಡೆಂಟ್ ವೆಹಿಕಲ್ಲು ಸರ್. ಇದು ಪೆಟ್ರೋಲ್ ವೆಹಿಕಲ್ ಅಲ್ಲ ಸರ್? ಹೌದು, ಪೆಟ್ರೋಲ್ ವೆಹಿಕಲ್, ಟಾಪ್ ಎಂಡ್ ಮಾಡಲ್ ನಿಮಗೆ. ಸರ್ ಈ ಗಾಡಿ ಏನು ಮೈಲೇಜ್ ಬರುತ್ತೆ ಸರ್? ಸರ್ ಮೈಲೇಜ್ ನಿಮ್ಗೆ ಬರುತ್ತೆ ಒಂದು 15 ಅಂತೂ ಬಂದೇ ಬರುತ್ತೆ ಸರ್. ಬಟ್ ಪೆಟ್ರೋಲ್ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ಮೈಂಟೆನೆನ್ಸ್ ಕಡಿಮೆ ಇರುತ್ತೆ, ಗಾಡಿ ಆರಾಮಾಗಿ ಓಡಾಡ್ಕೋಬೋದು ಸರ್. ಫ್ಯಾಮಿಲಿಗೆ ತುಂಬ ಚೆನ್ನಾಗಿ. ಹೌದು, ಟಾಪ್ ಎಂಡ್ ಮಾಡಲ್ ಅಂದರೆ ಫೀಚರ್ಸ್ ನಿಮಗೆ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ, ಡಿಫಾಗರು, ರಿಯರ್ ವೈಫರ್ ಎಲ್ಲ ಬರುತ್ತೆ ಸರ್. ಒಂದು ಲೇಟೆಸ್ಟ್ ಮಾಡಲು, ಲೋ ಬಡ್ಜೆಟಲ್ಲಿ ಟಾಪ್ ಎಂಡ್ ವೆಹಿಕಲ್ ಅಂದರೆ ಆರಾಮಾಗಿ ತೊಗೋಬೋದು ಸರ್. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ? 1,65,000ಗೆ ಕೊಟ್ಬಿಡೋಣ ಸರ್. ಕಣ್ಣು ಮುಚ್ಕೊಂಡು ತಗೊಂಡ್ಬಿಡ್ಬೋದು. 165ಗೆ 2009 ಟಾಪ್ ಎಂಡ್ ಮಾಡಲು, 39,000 ಕಿಲೋಮೀಟರ್ ಓಡಿರೋ ಗಾಡಿ. ಬರೀ 39,000 ಓಡಿದೆ. ಯಾರು ತಗೊಂತಾರೆ ಅವ್ರು ಲಕ್ಕಿ. ಸೊ ಇಂಡಿಗೋ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ ಇಂಡಿಗೋ CS ಇದು 2011 ಮಾಡಲ್, ಸೆಕೆಂಡ್ ಓನರು. ಇದು ಒಬ್ಬರಿಗೆ ಲೋನ್ ಅಡ್ವಾನ್ಸ್ ಕೊಟ್ಟಿದ್ರು, ಲೋನ್ ಆಗಿಲ್ಲ, ತಿರ್ಗಾ ರಿಜೆಕ್ಟ್ ಆಯ್ತಿದ್ದು. ತುಂಬ ಚೆನ್ನಾಗಿದೆ ಸರ್ ಗಾಡಿ. 11 ಮಾಡಲು ನಿಮಗೆ 1,70,000ಗೆ 2011 ಮಾಡಲ್ ಇಂಡಿಗೋ CS ಡೀಸೆಲ್ ಗಾಡಿ ಕೊಡೋಣ ಸರ್. ಡೀಸೆಲ್ ಗಾಡಿ, ಅದು ಕೂಡ ಇದು ಸಡಾನ್, ತುಂಬಾ ಚೆನ್ನಾಗಿರುತ್ತೆ. ಹೌದು ಸರ್. ಎಷ್ಟು ರನ್ ಆಗಿದೆ ವೆಹಿಕಲ್? ಸರ್ 85,000 ಓಡಿದೆ. 85,000 ರನ್ ಆಗಿದೆ. ಸೊ ಇದರಲ್ಲಿ ಕೂಡ ಸೇಮ್ ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಫೀಚರ್ಸ್ ನಿಮಗೆ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ ಬರುತ್ತೆ ಸರ್. ಓಕೆ. ಪವರ್ ಸ್ಟೇರಿಂಗು, AC, ಪವರ್ ವಿಂಡೋ ಬರುತ್ತೆ ಗಾಡಿಯಲ್ಲಿ. ಸರ್ ಇನ್ನೂ ಒಂದ್ಸಲ ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಹೊಸ ಟೈರ್ ಎಲ್ಲ ಇದೆ ಸರ್, ಗಾಡಿ ಒರಿಜಿನಲ್ ಇದೆ. ನಾನು ಹೇಳೋದೇನೆಂದರೆ ಸರ್, ಸಣ್ಣ ಪುಟ್ಟ ಸ್ಕ್ರ್ಯಾಚ್ ಇರುತ್ತೆ ಸರ್, ನಾವು ಅದು ಏನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ಸರ್. ಹೆಂಗಿದೆ ಹಂಗೆ ಒರಿಜಿನಾಲಿಟಿ ಮಾಡ್ತೀವಿ ಸರ್. ಏನೋ ಮಾಡಿ ಕೊಡಿ ಅಂದರೆ ಕಸ್ಟಮರು ಖಂಡಿತ ಅವ್ರಿಗೆ ನಮ್ಮ ಕಡೆಯಿಂದ ಏನಾಗುತ್ತೆ ಅಷ್ಟು ಮಾಡಿಕೊಡ್ತೀವಿ ಸರ್. ಏನು ಹೇಳಿದ್ದು ಪ್ರೈಸ್? 1,70,000 ಹೇಳ್ತಾ ಇದ್ದೀನಿ. 1,65,000ಗೆ ಫೈನಲ್ ಮಾಡಿ ಕೊಡೋಣ ಸರ್. ಓಕೆ ಸರ್. ಸೊ ವಿಸ್ತಾ ಹುಡ್ಕೋರಿಗೆ ಇನ್ನೂ ಒಂದು ವಿಸ್ತಾ ಇದೆ, ಹೇಳಿ ಸರ್. ಇದು ಡೀಸೆಲ್ ಪೆಟ್ರೋಲ್? ಸರ್ ಡೀಸೆಲ್ ವಿಸ್ತಾ ಇದು 2012 ಮಾಡಲ್ ಸರ್. ತುಂಬಾ ಚೆನ್ನಾಗಿದೆ. ಇಂಜಿನ್ ಅಂತೂ ಶೋರೂಮ್ ಕಂಡೀಷನ್ ಇದೆ. ನಿಮಗೆ ಡೀಸೆಲ್ ಗಾಡಿ ಬೇಕು ಅಂದ್ರೂ ಇದೆ, ಪೆಟ್ರೋಲ್ ಗಾಡಿ ಬೇಕು ಅಂದರೆ ನಮ್ಮ ಹತ್ರ ವಿಸ್ತಾ ಇದೆ ಸರ್. 2012 ಥರ್ಡ್ ಓನರ್ ಇದು, ಡೀಸೆಲ್ ವೇರಿಯಂಟು. 1,65,000ಗೆ ಕೊಡೋಣ ಸರ್. 1,65,000ಗೆ 12 ಮಾಡಲ್ ಡೀಸೆಲ್ ಇಂಜಿನ್ ಕೊಡೋಣ, TDI ಇಂಜಿನ್. ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ಥರ ಅಂತ ಹೇಳ್ಬಿಟ್ಟು. ಓಕೆ ಸರ್, ಥ್ಯಾಂಕ್ ಯು. ಸೊ ಇನ್ನೂ ಒಂದು ಡಿಸೈರ್ ಇದೆ ಸರ್. ಇದು ಡೀಸೆಲ್ ಪೆಟ್ರೋಲಾ? ಸರ್ ಡಿಸೈರ್ ಇದು ಪೆಟ್ರೋಲ್ ಸರ್. ನಮಗೆ ಸುಮಾರು ಜನ ಪೆಟ್ರೋಲ್ ಗಾಡಿನೇ ಕೇಳ್ತಾರೆ ಸರ್. ಇದು VXI ವೇರಿಯಂಟು. ಇದನ್ನು VXI ತುಂಬ ಚೆನ್ನಾಗಿದೆ. 8 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. 75,000 ಓಡಿದೆ ಸರ್. ನಮ್ಮ ಹತ್ರ 7-8 ಸ್ವಿಫ್ಟ್ ಡಿಸೈರ್ಗಳಿದೆ ಸರ್, ಪೆಟ್ರೋಲ್ ಗಾಡಿಗಳೇ ಬೇಕು ಅಂದರೆ ಬಂದು. ಡಿಸೈರ್ಗಳು ಹುಡುಕೋರಿಗೆ ಈ ವಿಡಿಯೋ ಬಂದ್ಬಿಟ್ಟು ಹಬ್ಬ. ಪೆಟ್ರೋಲ್ ಗಾಡಿಗಳು ಸ್ವಿಫ್ಟ್ ಡಿಸೈರ್ ಬೇಕು ಅಂದರೆ ನಮ್ಮ ಹತ್ರ 7-8 ಗಾಡಿ ಇದೆ. ಯಾರನ್ನ ಕಸ್ಟಮರ್ ಬೇಕು ಅಂದರೆ ರಿಕ್ವೈರ್ಡ್ ಇದ್ದರೆ ಬನ್ನಿ, ನಮ್ಮ MS ಕಾರ್ಸ್ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ನಾವು ಕೊಡ್ತೀವಿ ಸರ್. ಸೊ ಎಂಟೈರ್ ವಿಡಿಯೋ ಎಲ್ಲ ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮಗೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ 2,60,000ಗೆ ಕೊಡೋಣ. 2,60,000 ವಿತ್ ಟ್ರಾನ್ಸ್ಫರ್ ಮಾಡಿ ಕೊಡೋಣ. ವಿತ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀರಾ? ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇನ್ನೂ ಒಂದು ಡಿಸೈರ್ಗಳ ಸುರಿಮಳೆ ಸರ್. ಇದು ಎಷ್ಟು ರನ್ ಆಗಿದೆ ಸರ್? 2010 ಮಾಡಲ್, ಫಸ್ಟ್ ಓನರ್ ವೆಹಿಕಲ್ ಇದು. ಸ್ವಿಫ್ಟ್ ಡಿಸೈರ್ VXI ವೇರಿಯಂಟು. ಓಡಿರೋದು ಬರೀ 68,000 ಶೋರೂಮ್ ರೆಕಾರ್ಡ್ ಇದೆ. ವಿತ್ ಟ್ರಾನ್ಸ್ಫರ್ 290ಗೆ ಕೊಡ್ತೀನಿ ಸರ್. ಸರ್ ವಿತ್ ಟ್ರಾನ್ಸ್ಫರ್ 290ಗೆ. 2010 ಹೌದು, ಪೆಟ್ರೋಲ್. 2010 ಮಾಡಲ್, ಪೆಟ್ರೋಲ್, 70,000 ಓಡಿರೋ ಗಾಡಿ 290 ಕೊಡ್ತೀನಿ. ಇದು ಲೇಟೆಸ್ಟ್ ಇಂಜಿನ್ ಬರುತ್ತೆ ನಿಮಗೆ, K ಸೀರೀಸ್ ಇಂಜಿನ್ ಅಂತ ಬರುತ್ತೆ ಇದಕ್ಕೆ. 9 ಮಾಡಲ್ ತನಕ ನಿಮಗೆ 7, 8, 9ಗೆ ಒಂದು ಇಂಜಿನ್ ಬರುತ್ತೆ ಸರ್. 10 ಮೇಲೆ ಒಂದು ಇಂಜಿನ್ ಬರುತ್ತೆ ನಿಮಗೆ, K ಸೀರೀಸ್ ಲೇಟೆಸ್ಟ್ ಇಂಜಿನ್. ತುಂಬ ಚೆನ್ನಾಗಿದೆ ಸರ್. ಸ್ಕ್ರ್ಯಾಚ್ ಆಗಲಿ, ಡೆಂಟ್ ಆಗಲಿ ಏನೂ ಇಲ್ಲ. ತುಂಬ ಚೆನ್ನಾಗಿದೆ ಗಾಡಿ, ಆರಾಮಾಗಿ ತೊಗೋಬೋದು ಸರ್. ಸರ್ ಇದು ವಿತ್ K ನಂಬರ್ ಮಾಡ್ಕೊಡ್ತೀರಾ? ಸರ್ ವಿತ್ K ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಎಲ್ಲ ಮಾಡಿ ಕೊಡ್ತೀವಿ. ಓಕೆ. ಏನು ಹೇಳಿದ್ದು ಪ್ರೈಸು? 2,90,000, 290. ಓಕೆ. ಸೊ ಹೋಂಡಾ ಸಿವಿಕ್ ಹುಡುಕೋರಿಗೆ ಸಿವಿಕ್ ಇದೆ, ನೋಡ್ತಾ ಇರ್ಬೋದು. ಹೋಂಡಾ ಗಾಡಿಗಳು ಓಡಿಸಿರೋರು ಮಾತ್ರನೇ ಹೋಂಡಾ ಗಾಡಿಗಳನ್ನ ತಗೊತಾರೆ. ಹೇಳಿ ಸರ್.
ಸರ್ ನಮ್ಮ ಹತ್ರ 2 ಸಿವಿಕ್ ಇತ್ತು ಸರ್. ನಮ್ಮ ಎಮ್ ಎಸ್ ಕಾರ್ಸ್ ಕರ್ನಾಟಕ ಚಾನಲ್ ನಾವೊಂದು ಸಪ್ರೇಟ್ ಚಾನಲ್ ಮಾಡಿದ್ದೀವಿ. ಅದು ಏನಕ್ಕಂದರೆ ಪಾಪ ನಿಮಗೆ ನಾವು ಇಲ್ಲ ಏನಂದರೆ ಏನು ಬೇಜಾರು ಮಾಡ್ಕೊಬೇಡಿ, ಯಾಕಂದರೆ 3-4 ಗಾಡಿ ಬರುತ್ತಲ್ವ ಸರ್. ಸುಮಾರು ಜನ ನಮ್ಗೆ ಫೋನ್ ಮಾಡ್ತಾರೆ ಸರ್ ವಾಟ್ಸಪ್ ಮಾಡಿ ಅಂತ. ನಾವು ಒಂದು ಚಾನಲ್ ಮಾಡಿ ಅದರಲ್ಲಿ ಕ್ಲೀನಾಗಿ ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀವಿ. ಹೌದು ಸರ್, ಅವ್ರು ಕ್ಲೀನಾಗಿ ಕೇಳ್ತಾರೆ. ಹೌದು, 10 ದಿವಸಕ್ಕೆ ಬರ್ತೀರ. ಈಗ ನಮ್ಮ ಕಸ್ಟಮರ್ ಫೋನ್ ಮಾಡಿದ್ರೆ ಸರ್ ಯಾವ ಹೊಸ ಸ್ಟಾಕ್ ಬಂದಿದೆ ಅದು ಅಪ್ಡೇಟ್ ಮಾಡಿ ಅಂತಾರೆ. ಅದಕ್ಕೆ ನಮ್ಮ ಹತ್ರ ಡೈಲಿ ಹೊಸ ಸ್ಟಾಕ್ ಬರ್ತಾ ಇರುತ್ತೆ. ಅದಕ್ಕೆ ನಾವು 2-3 ಗಾಡಿ ನಮ್ಮ ಕೈ ಎಷ್ಟಾಗುತ್ತೆ ಸಹಾಯ ಮಾಡ್ತೀವಿ ಸರ್. ವಿಡಿಯೋ ಮಾಡಿ ನಾವು ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದು ವಿಡಿಯೋದಲ್ಲಿ 2 ಸಿವಿಕ್ ನಾವು ಅಪ್ಲೋಡ್ ಮಾಡಿದ್ದೆ. ಈಗ ನಮ್ಮ ವಿಡಿಯೋ ನೋಡ್ಕೊಂಡು ಬಂದುಬಿಟ್ಟು ಮೈಸೂರಿನಿಂದ ಬಂದು ಕಸ್ಟಮರು ಮೆರೂನ್ ಕಲರ್ ಸಿವಿಕ್ ತೊಗೊಂಡೋದ್ರು ಸರ್. ಈಗ ಜಸ್ಟ್ ಹಾಫ್ ಆನ್ ಅವರ್ ಆಯಿತು. ಇನ್ನೊಂದು ಸಿವಿಕ್ ಇದೆ, ಬನ್ನಿ ಆ ಸಿವಿಕ್ ನೋಡೋಣ. ಓಕೆ ಸರ್. ಸರ್ ಯಾವುದು ಮಾಡಲ್ ಇದು? ಸರ್ 2007 ಮಾಡೆಲ್ ಸಿವಿಕ್ ಇದು. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಸೆಡಾನ್ಗಳಿಗೆ ಕಿಂಗು ಇದು ಬಂದ್ಬಿಟ್ಟು. ಸರ್ ಹೋಂಡಾ ಸಿವಿಕ್ ಅಂದ್ರೇ ನಮ್ಮ ಸ್ಟೂಡೆಂಟ್ಸು ಹುಡುಗರು ತುಂಬ ಇದು ಮಾಡ್ತಾರೆ ಸರ್. ಸಿಕ್ಕಾಪಟ್ಟೆ ಫೋನ್ಸು. ಅದು ನಮ್ಮ ವಿಡಿಯೋದಲ್ಲಿ ಯಾವಾಗಲೂ ಒಂದು ಸಿವಿಕ್ ಆಗ್ತ ತಕ್ಷಣ 2-3 ದಿವಸಕ್ಕೆ ಸೇಲ್ ಆಗಿಬಿಡುತ್ತೆ ಸರ್. ಸಿವಿಕು ಸಿಕ್ಕಾಪಟ್ಟೆ ಡಿಮ್ಯಾಂಡು. ಅದು ನಾವು ಸರ್ ಜಾಸ್ತಿ ನಾವಂತೂ ಮಾರ್ಜಿನ್ ತೊಗೊಳ್ಳಲ್ಲ ಸರ್. ಎಷ್ಟು ಬರುತ್ತೆ ಅಷ್ಟು. ನಮಗೇನು ಗೊತ್ತಾ, ನಮ್ಮ ಕಸ್ಟಮರ್ ನಮ್ಮ ವ್ಯೂವರ್ಸು ಖುಷಿಯಾಗಿರಬೇಕು. ಎಲ್ಲ ಮನೆ ಹತ್ರ ಒಂದು ಗಾಡಿ ಇರಬೇಕು ಸರ್. ಬನ್ನಿ ಆರಾಮಾಗಿ ನೋಡೋಣ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು? ಸರ್ 2,45,000 ಫ್ರೆಶ್ FC ಮಾಡಿ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಕ್ವಿಡ್ಗೆ ಕ್ವಿಟ್ ಇದೆ ಸರ್. ಇದು 1 ಲೀಟ್ರ್ ಇಂಜನಾ? ಇದು 800cc ಬರುತ್ತೆ. 2016 ಮಾಡಲ್. ಇದು ಕ್ವಿಡ್ RXT ವೇರಿಯಂಟ್ ಬರುತ್ತೆ ಸರ್. ನಿಮಗೆ ಅದ್ರಲ್ಲಿ ಫೀಚರ್ಸು ಪವರ್ ಸ್ಟೇರಿಂಗ್, AC 2 ಡೋರ್ ಪವರ್ ವಿಂಡೋ ಬರುತ್ತೆ. ಕಂಪ್ನಿ ಇನ್ಬಿಲ್ಟ್ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಕ್ವಿಡ್ನು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಸರ್. ಸುಮಾರು ಕಸ್ಟಮರ್ ಯಾಕಂದ್ರೆ ಲೇಟೆಸ್ಟ್ ಮಾಡಲ್ಲು ಲೋ ಬಜೆಟಲ್ಲಿ ಬೇರೆ ಗಾಡಿ ಯಾವುದು ಬರಲ್ಲ ನಿಮಗೆ. 800 ಆಲ್ಟೋ ತಗೊಳ್ಳೋ ಖಂಡಿತ ತಗೋಬೋದು. 800 ಆಲ್ಟೋ ತಗೊಳ್ಳೋರು ನಿಮಗೆ ಲೇಟೆಸ್ಟ್ ಮಾಡಲೇ ಸಿಗುತ್ತೆ ಆ ಪ್ರೈಸ್ಗೆ ಸರ್. ನನ್ನ ಹತ್ರ ಲೇಟೆಸ್ಟ್ ಮಾಡಲ್ಲು 4-5 ಗಾಡಿ ಇದೆ ಲೋ ಬಜೆಟಲ್ಲಿ. ಇದು 2016 ಮಾಡಲ್ RXT ಬರೀ 2,90,000ಗೆ ಇದೆ ಸರ್. 2,90,000ಗೆ 16 ಮಾಡಲ್ ಕ್ವಿಡ್ RXT ಕೊಡ್ತೀನಿ ಸರ್. ಸೊ ಆರಾಮಾಗಿ ತೊಗೊಂಡ್ಬಿಡ್ಬೋದು ಒಂದೇ ಸಲ ಫುಲ್ ಕ್ಯಾಶ್ ಕೊಟ್ಬಿಟ್ಟು. ಏನು ತೊಂದರೆನೇ ಇರಲ್ಲ ಸರ್. ಹೇಳಿ ಸರ್ ಇದು ಡೆಟ್ಸನ್. ಸರ್ ಡೆಟ್ಸನ್ ಇದನ್ನು 2014 ಮಾಡಲ್. ಇದು ನಿಮಗೆ ಫೀಚರ್ಸು ಪವರ್ ಸ್ಟೇರಿಂಗ್, AC ಪವರ್ ವಿಂಡೋ ಎಲ್ಲ ಬರುತ್ತೆ. ನೀಟ್ ಕಂಡೀಷನಲ್ಲಿ ಇದೆ. ಈ ಗಾಡಿ ಪ್ರೈಸನ್ನು 240 ಸರ್. 240 ಫೈನಲ್. 14 ಮಾಡಲ್ 240. ಎಷ್ಟು ರನ್ ಆಗಿದೆ ಸರ್? 65,000 55,000 ಓಡಿದೆ ಅಷ್ಟೇ. ಇದು ತುಂಬ ಕಡಿಮೆ ಓಡಿದೆ. ಒಳ್ಳೆ ಗಾಡಿ ಇದು ಮಾತ್ರ. ಹೌದು ಸರ್. ಈ ಗಾಡಿಗೆ ಏನಾರ ಒಂದು ಫೈನಲ್ ಪ್ರೈಸ್ ಸರ್? ಫೈನಲ್ 230 ಕೊಟ್ಬಿಡೋಣ ಸರ್. ಫೈನಲ್ 230. ಹಾಂ, ಇನ್ನೊಂದು 5,000 ಕಡಿಮೆ ಸರ್. 225 ಕೊಡೋಣ ಸರ್. 225ಗೆ 14 ಮಾಡಲ್ ಗಾಡಿ ಸಿಗೋದೇ ಇಲ್ಲ. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಗಾಡಿ. ಇದು ಬೇಡ, ಇದನ್ನು ಇಲ್ಲ ಬೇಡ. ಇದು ಇದೆಯಾ ಸರ್? ಹಾಕಿ ಇದೊಂದು ಹಾಕಿ. ಹೇಳಿ 2010 ಮಾಡಲ್ ನಿಸಾನ್ ಮೈಗ್ರಾ ಒಂದು ಪೈಂಟಿಂಗ್ ಸರ್. ಇದು ಏನಂದ್ರು ನಿಲ್ಲಿಸ್ಬಿಟ್ಟಿದ್ರು ಸುಮಾರು ದಿವಸ ಗಾಡಿ. ಇಂಜಿನ್ ಕಂಡೀಷನ್ ಚೆನ್ನಾಗಿದೆ. ಪೈಂಟಿಂಗ್ ಒಂದು ಸ್ವಲ್ಪ ಮಾಡ್ಕೋಬೇಕು. ನಮ್ಮ ಪೈಂಟ್ರು ಸಿಕ್ಕಾಪಟ್ಟೆ ಹೌದು, ನಮ್ಮ ಪೈಂಟ್ಗಳು ಸ್ವಲ್ಪ ಬ್ಯುಸಿ ಇದ್ದರು, ಅದಕ್ಕೆ ಇದು ಮಾಡೋಕ್ಕಾಗಿಲ್ಲ. ಇದು ಸ್ವಲ್ಪ ಫುಲ್ ಗಾಡಿ ಪೈಂಟ್ ಶೇಡ್ ಆಗಿದೆ. ಬೇಕು ಅಂದರೆ ನಾವು ಮಾಡಿಕೊಡ್ತೀವಿ. ಆ್ಯಸ್ ಇಟ್ ಈಸ್ ಬೇಕು ಅಂದರೆ ಬರೀ 1,45,000ಗೆ ಕೊಟ್ಬಿಡ್ತೀನಿ ಸರ್. 1,45,000ಗೆ ಕೊಟ್ಬಿಡ್ತೀರಾ? ಆ್ಯಸ್ ಇಟ್ ಈಸ್ ಹೌದು. ಪೈಂಟ್ ಬೇಕು ವಿತೌಟ್ ಪೈಂಟಿಂಗ್ ಬೇಕಂದ್ರೆ 165ಗೆ ಕೊಟ್ಬಿಡ್ತೀನಿ. ಪೆಟ್ರೋಲ್ ಮೈಕ್ರಾ ಪೆಟ್ರೋಲ್. ಬಟ್ ಆದ್ರೂ ಈ ಪ್ರೈಸ್ಗೆ ಸಿಗೋದಂತ ತುಂಬಾನೇ ಕಷ್ಟ. ಹೌದು, ಚೆನ್ನಾಗಿದೆ ಗಾಡಿ ಸರ್. ಹೇಳಿ ಸರ್ ಡೀಟೇಲ್ಸ್ ಈ ಗಾಡಿ ಬಗ್ಗೆ. 2011 ಸ್ಯಾಂಟ್ರೋ ಜಿಂಕ್ ನಿಮಗೆ ಲೇಟೆಸ್ಟ್ ಮಾಡಲ್. ಇದು ನಿಮಗೆ ಸೆಕೆಂಡ್ ಓನರ್ ಆಗಿದೆ. ಫೀಚರ್ಸ್ ಬಂದು ಪವರ್ ಸ್ಟೇರಿಂಗ್, AC ಪವರ್ ವಿಂಡೋ, ಲೆದರ್ ಸೀಟ್ಸ್ ಎಲ್ಲ ಇದೆ ಸರ್. ನಿಮಗೆ 2,10,000ಗೆ ಆಗುತ್ತೆ ಸರ್. ಇದು 2011 ಮಾಡಲ್ ಸ್ಯಾಂಟ್ರೋ ಜಿಂಕ್ 210ಗೆ ಆಗುತ್ತೆ. ಇವತ್ತು 89 ಮಾಡಲ್ 2,220ಗೆ ಮಾರ್ತಾ ಇದ್ದಾರೆ ಸರ್. 2011 ನಾವು 210 ನಮ್ಮ ವೀಕ್ಷಕರಿಗೆ, ನಮ್ಮ ವ್ಯೂವರ್ಸ್ಗೆ ಕೊಡೋಣ ಸರ್. ಸೊ ಇಲ್ಲೇ ನೋಡ್ತಾ ಇರ್ಬೋದು ನೀವು, ಆ ಗಾಡಿ ತಗೋಬೇಕಾ ಈ ಗಾಡಿ ತಗೋಬೇಕಂತ ಎಷ್ಟೊಂದು ಜನ ಕನ್ಫ್ಯೂಸ್ ಆಗ್ತಾರೆ. ಹೌದು. ಬಟ್ ನಮ್ಮ ಪ್ರಕಾರ ಬಂದ್ಬಿಟ್ಟು ಅದೇ ಬೆಸ್ಟ್ ಸರ್. 145ಗೆ 10 ಮಾಡಲ್ ಮೈಕ್ರಾ ಸಿಗ್ತಾ ಇದೆ. ಯಾಕಂದ್ರೆ ಅದು ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ರು, ಶೇಡ್ ಆಗಿದೆ ಸರ್. 1.2 ಹೌದು. ಸರ್ ಹೇಳಿ ಸರ್ ಇದು ಸ್ಪಾರ್ಕ್ 2010 ಚವರ್ಲೆಟ್ ಸ್ಪಾರ್ಕ್. ಇದು 48,000 ಶೋರೂಮ್ ರೆಕಾರ್ಡ್ ಓಡಿದೆ. ತುಂಬಾ ಚೆನ್ನಾಗಿದೆ ಗಾಡಿ. ಇದು ನಿಮಗೆ ಫೀಚರ್ಸ್ ಬಂದು ಪವರ್ ಸ್ಟೇರಿಂಗ್, AC ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಲೋ ಬಜೆಟಲ್ಲಿ ಇದನ್ನು ಲೇಟೆಸ್ಟ್ ಮಾಡಲ್ 10 ಮಾಡಲ್ ನಿಮಗೆ 1,45,000ಗೆ ಕೊಡ್ತೀನಿ ಸರ್. 1,45,000 ಸರ್. 800 ತೊಗೋಬೋದು. ಇವತ್ತು 9 ಮಾಡಲ್ 800, 120, 130 ಅಂತಾರೆ. ನಿಮಗೆ ಅದ್ರ ಫೀಚರ್ಸ್ ಏನು ಬರುತ್ತೆ? ಪವರ್ ಸ್ಟೇರಿಂಗ್ ಎಲ್ಲ ಬರಲ್ಲ. ಇದು ನಿಮ್ಗೆ ಎಲ್ಲ ಬರುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಆರಾಮಾಗಿ ತಗೊಂಡ್ಬಿಡ್ಬೋದು. ಕಣ್ಣು ಮುಚ್ಕೊಂಡು ತೊಗೋಬೋದು. ಸೊ ಆಲ್ಟೋ ಗಾಡಿ ಇದೆ ಹೇಳಿ ಸರ್. 2010 ಮಾಡಲ್ ಆಲ್ಟೋ LXi. ಇದು ಸೆಕೆಂಡ್ ಓನರ್ ಆಗಿದೆ ಸರ್. ಒರಿಜಿನಲ್ ಕಂಡೀಷನಲ್ಲೇ ತುಂಬ ಚೆನ್ನಾಗಿದೆ. ಇದು
ಇದು ಬರೀ 190 ಆಗುತ್ತೆ ಸರ್. 190 ಫೈನಲ್. ಹೌದು ಸರ್. ಇದು ಎಷ್ಟು ರನ್ ಆಗಿದೆ? 68,000 ನೋಡಿದೆ ಶೋರೂಮ್ ಟ್ರ್ಯಾಕು. ಶೋರೂಮ್ ಟ್ರ್ಯಾಕು. ಇದರಲ್ಲಿ ಪವರ್ ವಿಂಡೋ ಬರುತ್ತಲ್ಲ ಸರ್? ಇಲ್ಲ, ಆಲ್ಟೋ LXಗೆ AC ಪೋಸ್ಟಿಂಗ್ ಬರುತ್ತೆ ಸರ್, ನಾನ್ ಆಕ್ಸಿಡೆಂಟ್ ವೆಹಿಕಲ್ಲು. ಓಕೆ ಸರ್. ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಸರ್ 190 ಕೊಡ್ತೀನಿ. 190 ಫೈನಲ್. ಈ ಹುಡುಗ ಬಂದ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರು. ಸೊ ನಮ್ಮ ಚಾನಲ್ನ ನೋಡಿಬಿಟ್ಟು ಈ ಲೊಕೇಶನ್ಗೆ ವಿಸಿಟ್ ಆಗಿ ಕಾರ್ನ ಡೆಲಿವರಿ ತೊಗೊತಿದ್ದಾರೆ. ಸೊ ಹೇಳಿ, ನಿಮ್ಮದು ಹೆಂಗಿತ್ತು ನಮ್ಮ ಚಾನಲ್ ನೋಡಿದಾಗ ಆ್ಯಂಡ್ ಯಾವ ಥರ ರೆಸ್ಪಾನ್ಸ್ ಇತ್ತು ಕಾಲ್ ಮಾಡಿದಾಗೆಲ್ಲ? ನಾವು ನೋಡಿದಾಗ ಕಾರ್ ಇಸ್ಕೊಬೇಕು ಅಂದ್ಕೊಂಡೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಒಂದು ಸ್ಕಾರ್ಪಿಯೋ ಬುಕ್ ಮಾಡಿದ್ರಿ, ಚೆನ್ನಾಗಿತ್ತು, ಇಸ್ಕೊಂಡ್ರಿ. ಸೊ ನಿಮಗೆಲ್ಲ ಇಷ್ಟ ಆಯಿತಾ? ಹಾಂ, ಇಷ್ಟ ಆಯಿತು. ಗಾಡಿ ಎಲ್ಲ ಯಾವ ಥರ ಇದೆ? ಎಲ್ಲ ಚೆನ್ನಾಗಿದೆ. ಓಕೆ. ಸೊ ಇದೇ ಸ್ಕಾರ್ಪಿಯೋನೇ ಇವರು ಡೆಲಿವರಿ ತೊಗೊತಿದ್ದಾರೆ. ಸೊ ಅಫ್ಕೋರ್ಸ್ ಅವ್ರ ಅಪ್ಪ ಅಮ್ಮ ಎಲ್ಲ ಆ ಕಡೆ ಇದ್ದಾರೆ ಕ್ಯಾಮ್ರಾ ಹಿಂದ್ಗಡೆ. ಸೊ ಫ್ರೆಂಡ್ ಅಂತೆ. ಸೊ ಈ ಹುಡುಗ ನಮ್ಮ ಪರ್ಟಿಕ್ಯುಲರಾಗಿ ನಮ್ಮ ವಿಡಿಯೋನ ನೋಡಿಬಿಟ್ಟು ಈ ಲೊಕೇಶನ್ಗೆ ಬಂದಿದೆ. ಸೊ ನಮಗೂ ಕೂಡ ತುಂಬ ಖುಷಿ ಆಗ್ತೈತೆ. ಸೊ ನಾವು ಇಲ್ಲಿ ವಿಡಿಯೋ ಮಾಡಿದಾಗೆ ಇವರು ಕೂಡ ಡೆಲಿವರಿ ತೊಗೊತಿದ್ದಾರೆ. ಸೊ ನಮಗೆ ತುಂಬ ಖುಷಿ ಆಗ್ತೈತೆ. ಸೊ ನಮ್ಮ ವಿಡಿಯೋನ ನೋಡಿಬಿಟ್ಟು ಲೊಕೇಶನ್ಗೆ ಬಂದುಬಿಟ್ಟು ಎಲ್ಲೆಲ್ಲಿಂದನೇ ಹುಡುಕೊಂಡು ಬಂದುಬಿಟ್ಟು. ಎಲ್ಲಿಂದ ಬಂದಿದ್ದೀರಾ ಇವರೇ ನೀವು? ಇದು ಆನೆಪಳ್ಳಿ ಆಡ್ಗೋಡಿಯಿಂದ. ಆಡ್ಗೋಡಿಯಿಂದ ಬಂದಿದ್ದೀರಾ? ಸೊ ಓಕೆ. ಸೊ ಇವ್ರಿಗೆ ನಮ್ಮ ಚಾನಲ್ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಸೊ ಆರಾಮಾಗಿ ಒಳ್ಳೆ ಎಂಜಾಯ್ ಮಾಡಿ. ನಿಮ್ಮ ಶೋರೂಮಲ್ಲಿ ಲೋನು ಯಾವ ಮಾಡಲಿಂದ ಸ್ಟಾರ್ಟ್ ಆಗುತ್ತೆ? ಸರ್ ನಾನು ಹೇಳೋದೇನೆಂದರೆ, ಲೋನು ಬೇಕು ಅಂದರೆ ಸ್ಯಾಲ್ರಿಡ್ ಅಕೌಂಟ್ ಇದ್ದರೆ ಅವ್ರಿಗೆ ಮಾಡಲೇ ಬೇಕಾಗಿಲ್ಲ. ಸ್ಯಾಲ್ರಿ ಅಕೌಂಟ್ ಇದ್ದರೆ ಖಂಡಿತ ಯಾವುದೋ ಲೋನ್ ನಾನು ಮಾಡೇ ಕೊಡ್ತೀನಿ ಅವ್ರಿಗೆ. ಸ್ಯಾಲ್ರಿ ಅಕೌಂಟ್ ಇರಬೇಕು, ಅವ್ರಿಗೆ ಸಿವಿಲ್ ಚೆನ್ನಾಗಿರಬೇಕು. ಇಲ್ಲ ಬಿಸ್ನೆಸ್ ಮಾಡ್ತೀವಿ ಆ ಥರ ಇದ್ದರೆ ಅವ್ರಿಗೆ 2010 ಅಬೌವ್ ನಿಮಗೆ ಲೋನ್ ಆಗುತ್ತೆ. ಸರ್ ಇವಾಗ ಸರೌಂಡಿಂಗ್ ಕೊಡ್ತೀರಾ ಔಟ್ ಆಫ್? ಸರ್ ಸ್ಯಾಲ್ರಿ ಅಕೌಂಟ್ ಇದ್ದರೆ ಆಲ್ ಇಂಡಿಯಾ ಕೊಡೋಣ ಸರ್. ಸ್ಯಾಲ್ರಿ ಅಕೌಂಟ್ ಇದ್ದರೆ ಆಲ್ ಇಂಡಿಯಾದಲ್ಲಿ ಮಾಡ್ಕೊಡೋಣ. ನೀವು ಅವ್ರಿಗೆ ಬಿಸ್ನೆಸ್ಸಲ್ಲಿ ಇದ್ರೆ ಬಾದ್ರೆ ನಿಮಗೆ ಕರ್ನಾಟಕ ಬೇಕಂದ್ರೆ ಮಾಡ್ಕೊಡೋಣ. 2008 ಮಾಡಲು ಗ್ರೇ ಕಲರು, ಸ್ವಲ್ಪ ಓನರ್ ಜಾಸ್ತಿ ಆಗಿದೆ ಸರ್. ನಿಮಗೆ ಓನರಿಂದ ಏನು ಪ್ರಯೋಜನ ಇಲ್ಲ, ಕಂಡೀಷನ್ ಚೆನ್ನಾಗಿರಬೇಕು. 2008 ಮಾಡಲ್ ಹೋಂಡಾ ಸಿಟಿ ಎಷ್ಟಿಗೆ ಕೊಡ್ತೀನಿ ಗೊತ್ತಾ ನಿಮಗೆ? 1,45,000ಗೆ ಕೊಡ್ತೀನಿ. ಟಾಪ್ ಎಂಡ್ ಮಾಡಲು. ಟಾಪ್ ಎಂಡ್ ಗಾಡಿ 1,45,000ಗೆ ಫೈನಲ್ ಮಾಡಿ ಕೊಡ್ತಾರೆ. ಹುಡುಕಿದ್ರು ಸಿಗಲ್ಲ. ಇವರು ನಮ್ಮ ಕಸ್ಟಮರ್ ಈಗ ಜಸ್ಟ್ 800 ಬಂದು ತಗೊಂಡ್ರು ಸರ್. ಓಕೆ ಓಕೆ. ಸೊ ಕಾರ್ ಇನ್ನೊಂದು ಡೆಲಿವರಿ ಆಗ್ತಾ ಇದೆ, ನೋಡ್ತಾ ಇರ್ಬೋದು ಸರ್. ಈ ಗಾಡಿ ಬರೀ 1,40,40,000ಕ್ಕೆ ಫೈನಲ್ ಮಾಡಿ ಕೊಡ್ತಾರೆ. 1,45,000ಗೆ ವಿತ್ ಟ್ರಾನ್ಸ್ಫರ್ ಮಾಡಿ 8 ಮಾಡಲ್ ಹೋಂಡಾ ಸಿಟಿ ಕೊಡ್ತೀನಿ ಸರ್. ಓಕೆ. ಚೆನ್ನಾಗಿದೆ ಗಾಡಿ ಇದು. ಇಂಟೀರಿಯರ್ ಎಲ್ಲ ಲೆದರ್ ಶೀಟ್ಸ್ ಎಲ್ಲ ಇದೆ ನೋಡಿ ಸರ್. ಸೊ ಹೋಂಡಾ ಬಗ್ಗೆ ನಾವೇನು ಮಾತಾಡಂಗೆ? ಹೌದೌದು, ತುಂಬಾ ಬಿಲ್ಡ್ ಕ್ವಾಲಿಟಿ ಆಗಿರಲಿ, ಎಲ್ಲೂ ಕಾಂಪ್ರಮೈಸ್ ಆಗಲ್ಲ ಗಾಡಿಯಲ್ಲಿ. ಹೌದು ಸರ್. ಪವರ್ ಸ್ಟೇರಿಂಗು AC ಬರುತ್ತೆ ಸರ್. ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ, ಡಿಫಾಗರ್ ಎಲ್ಲ ಬರುತ್ತೆ ಸರ್. ಹೌದು, ಕಂಪ್ನಿ ಅಲೈಸ್ ಎಲ್ಲ ಇದೆ. ಇದು ಟಾಪ್ ಎಂಡ್ ಗಾಡಿ, ಟಾಪ್ ಎಂಡ್ ಮಾಡಲ್ ಹೋಂಡಾ ಸಿಟಿ. ಅವ್ರಿಗೆ ಮಾತ್ರ ಈ ವಿಡಿಯೋ ಮಾತ್ರ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಇಷ್ಟ ಆಗುತ್ತೆ. ಹತ್ತಿರ ಎಷ್ಟೊಂದು ಡಿಸೈನ್ಗಳಿದೆ ಹೇಳಿ ಸರ್. ಸರ್ ಒಂದು 10 ಡಿಸೈರ್ ಇರಬೇಕು ಸರ್ ನಮ್ಮ ಹತ್ರ. ವಿಡಿಯೋದಲ್ಲಿ ಕಡಿಮೆ ಇನ್ನೊಂದು 4 ಡಿಸೈರ್ ಬರ್ತಾ ಇದೆ. ಯಾಕೆ ನಾವು ಬೇಕು ಅಂದರೆ ಖಂಡಿತ ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ಬೇಕಂದ್ರೆ ನಮ್ಮ ಹತ್ರ ಬನ್ನಿ, ಖಂಡಿತ ಮಾಡಿಕೊಡೋಣ. ಟೋಟಲ್ 15 ಡಿಸೈರ್ಗಳು ಸೇಲ್ಗಿದೆ. ನಮ್ಮ ಹತ್ರ ಒಂದು 6 ಗಾಡಿ ಪ್ರೆಸೆಂಟ್ ಇದೆ, ಇನ್ನೂ ಬರ್ತಾ ಇದೆ ಸರ್. ಹೌದು ಸರ್. ಡೀಸೆಲ್ ಪೆಟ್ರೋಲ್ 2009 ಮಾಡಲ್ ಸ್ವಿಫ್ಟ್ ಡಿಸೈರ್ VXI ವೇರಿಯಂಟ್. ಇದು ಟೈರ್ ಕಂಡೀಷನ್ 80% ಇದೆ ಸರ್. ತುಂಬ ಚೆನ್ನಾಗಿದೆ. ನಾನ್ ಆಕ್ಸಿಡೆಂಟ್ ವೆಹಿಕಲ್ಲು. ಫೀಚರ್ಸ್ ಬಂದು ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸ್ ಬರುತ್ತೆ. ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಸರ್. ಹೌದು, ತುಂಬ ಚೆನ್ನಾಗಿದೆ. ಫ್ರಂಟು ತುಂಬ ಚೆನ್ನಾಗಿದೆ ಸರ್ ಗಾಡಿ. ಸರ್ 85,000 ಕಿಲೋಮೀಟರ್ ಓಡಿದೆ. 2,55,000ಗೆ 2009 ಮಾಡಲ್ ಸ್ವಿಫ್ಟ್ ಡಿಸೈರ್ VXI ಪೆಟ್ರೋಲ್ ಇಂಜಿನ್ ಕೊಡ್ತೀವಿ ಸರ್. ಹೌದು, ವಿತ್ ಚೆವ್ಲೆಟ್ ಏವಿಯೋ ಅಲ್ಲ, ಇದು ಚೆವ್ಲೆಟ್ ಆಪ್ಟ್ರಾ. ಇದು ಸರ್ ಸಡನ್ ವೆಹಿಕಲ್. ಇದು ಸ್ವಲ್ಪ 2008 ಮಾಡಲ್ಲು, ಲೋ ಬಜೆಟಲ್ಲಿ ಇದೆ ಸರ್. ಇದು ಫೀಚರ್ಸ್ ನಿಮಗೆ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ ಎಲ್ಲ ಬರುತ್ತೆ. ಲೆದರ್ ಸೀಟ್ಸ್ ಇದೆ, ಡಿಫಾಗರ್ ಇದೆ, ಎಲ್ಲ ಇದೆ ಸರ್. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ 2008 ಮಾಡಲ್ ಚೆವ್ಲೆಟ್ ಆಪ್ಟ್ರಾಗೆ ಬರೀ 1,05,000 ಕೊಡ್ತೀವಿ ಸರ್. 1,05,000. 1,05,000 ಫೈನಲ್. 8 ಮಾಡಲ್ ಆಪ್ಟ್ರಾ ಹುಡುಕಿದ್ರೆ ಸಿಗಲ್ಲ ನಿಮಗೆ ಆಲ್ಮೋಸ್ಟ್. ಸೊ ಅದಕ್ಕೆ ಇದು ಹೋಲ್ಸೇಲ್ ಪಾಯಿಂಟ್ ಅನ್ನೋದು. ಹ್ಞೂ ಸರ್, ಹೋಲ್ಸೇಲಲ್ಲಿ ಕೊಟ್ಬಿಡ್ತೀವಿ ನಾವು, ಏನೂ ಮಾಡೋದಿಲ್ಲ ಜಾಸ್ತಿ. ಡೀಲರ್ಗಳೇ ನಿಮ್ಮ ಹತ್ರ ತಗೊಂಡೋಯ್ತು? ಹೌದು ಸರ್, ಸುಮಾರು ಡೀಲರ್ಗೆ ಕೊಡ್ತಾ ಇದ್ವಿ. ಕಸ್ಟಮರ್ಗೆ ಕೊಡೋಣ, ನಮ್ಮ ಕಸ್ಟಮರ್ಸ್ಗೆ, ವ್ಯೂವರ್ಸ್ಗೆ ನಾವು ಎಷ್ಟು ಕಡಿಮೆಗೆ ಆಗೋದಷ್ಟು ಕಡಿಮೆದಲ್ಲಿ ಕೊಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಖಂಡಿತ ನಮ್ಮ ಚಾನಲ್ ನೋಡಿ ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್. ನಿಮ್ಮ ಕರ್ನಾಟಕ ಕಾರ್ಸ್ಗೆ ಏನದು ಯೂಟ್ಯೂಬ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಖಂಡಿತ ನಮ್ಮ ಗಾಡಿಗಳು ಬರುತ್ತೆ ಸರ್. ಸೊ ಇನ್ನೂ ಒಂದು ಲೋ ಬಜೆಟ್ ಅಲ್ಲಿ, ಆಲ್ಮೋಸ್ಟ್ ಲೋ ಬಜೆಟ್ 2 ವೀಲರು ಕೂಡ ಬರಲ್ಲ, ಆ ಪ್ರೈಸಲ್ಲಿ ಕೊಡ್ತಾರೆ ಹೇಳಿ ಸರ್. 2 ವೀಲರು ಬರಲ್ಲ, ಕರೆಕ್ಟ್ ನೀವು ಹೇಳಿದ ಆ ಪ್ರೈಸ್. ಬರೀ ಇದು 38,000 ಫೈನಲ್ ಇದೆ ಸರ್. ಬರೀ 38,000ಗೆ ಒಂದು ಮಾರುತಿ 800 ಫೈನಲ್ ಮಾಡಿಕೊಡ್ತೀವಿ. ತುಂಬ ಚೆನ್ನಾಗಿದೆ ಗಾಡಿ ಇದು.
ಇಂಜಿನ್ ಕಂಡೀಷನ್ ಆಗಲಿ ಟೈರ್ ಕಂಡೀಷನರ್ ಎಲ್ಲ ಚೆನ್ನಾಗಿದೆ. FC ರನ್ನಿಂಗ್ ಇದೆ ಸರ್, ತುಂಬ ಚೆನ್ನಾಗಿದೆ. ಬನ್ನಿ 38,000ಗೆ ಫೈನಲ್ ಮಾಡಿ ಕೊಟ್ಬಿಡೋಣ. ಆಲ್ಮೋಸ್ಟ್ ಇದು ಆಂಟಿಕ್ ಪೀಸ್ ಅನ್ನು ತಗೊಂಡು ಇಟ್ಕೊಂಡ್ಬಿಡ್ಬೋದು ಕಾರ್ ಲವರ್ಸ್. 800 ಹೇಳಿ ಸರ್. ಸರ್ 2000 ಮಾಡಲ್ 800 ಇದು. ಈ ಗಾಡಿ ಬಂದು ನಿಮಗೆ 5 ಸ್ಪೀಡ್ ಸರ್ ಇದು. ಓಕೆ. ಮಾಮೂಲಿ 800 ಅಲ್ಲ, ಆ ಥರ ಬರಲ್ಲ. ಇದು 5 ಸ್ಪೀಡ್ ಬರುತ್ತೆ, 5 ಗೇರ್ ಬರುತ್ತೆ ನಿಮಗೆ. ಇದು ಇಂಜಿನು ನಿಮಗೆ ಡಿಫ್ರೆಂಟ್ ಬರುತ್ತೆ ಸರ್. ಆಲ್ಟೋನೋ ವ್ಯಾಗನರ್ ಇಂಜಿನ್ ಬರುತ್ತೆ ಇದಕ್ಕೆ. ತುಂಬ ಚೆನ್ನಾಗಿದೆ ಗಾಡಿ ಇದು. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 75 80,000 ಓಡಿದೆ. ಇದ್ರ ಪ್ರೈಸ್ ಬಂದು ನಿಮಗೆ 68,000ಗೆ ಫೈನಲ್ ಮಾಡಿಕೊಡ್ತೀವಿ. 68,000ಗೆ ಫೈನಲ್. ಹೌದು. ನೋಡ್ತಾ ಇರ್ಬೋದು ಇನ್ನೂ ಒಂದು ಕಾರ್ದು ಡೆಲಿವರಿ ನಡೀತೈತೆ. ಸೊ ಇವ್ರಿಗೆ ಮಾತ್ರ ಒಂದು ಬೊಂಬಾಟಾಗಿರೋ ಗಾಡಿ ಸಿಕ್ಬಿಟ್ಟೈತೆ. ಈ ಪ್ರೈಸಲ್ಲಿ ಆಲ್ಮೋಸ್ಟ್ ಈ ಗಾಡಿ ಸಿಗೋದೇ ಇಲ್ಲ. ತುಂಬ ಚೆನ್ನಾಗಿದೆ ಗಾಡಿ. ಸರ್ 5 ಸ್ಪೀಡ್ ಈಗ ಬಂದು ತಗೊಂಡ್ರು ಜಸ್ಟ್ ಚೆನ್ನಾಗಿದೆ ಗಾಡಿ ಇದು. ಫಸ್ಟ್ ಟೈಮ್ ವಿಸಿಟ್ ಆಗಿದ್ದು ಗಾಡಿ ಹಂಗೆ ತಗೊಂಡು ಡೆಲಿವರಿನೇ ತೊಗೊಂಡ್ಬಿಡ್ತಿದ್ದಾರೆ. ಸರ್ ಹೇಳಿ ಸರ್, ಈ ಗಾಡಿ ಹೆಂಗೆ ಇಷ್ಟ ಆಯಿತು ನಿಮಗೆ? ಸರ್ ನೋಡಿದ ತಕ್ಷಣ ಇಷ್ಟ ಆಯಿತು. ಓಕೆ. 800 ತೊಗೋಬೇಕು ಅಂತ ಅವಾಗಿಂದ ಆಸೆ ಇತ್ತು. ಒಂದು ನೋಡಿದ್ವಿ, ಒಳಗಡೆ ಇಂಟೀರಿಯರು ಎಲ್ಲ ಚೆನ್ನಾಗಿದೆ. ನೀವು ಯೂಟ್ಯೂಬಿಂದ ನೋಡ್ಕೊಂಡು ಬಂದಿರೋದು? ಹೌದು ಸರ್. ಸರ್ ಕಾಲ್ ಮಾಡಿದಾಗೆಲ್ಲ ರೆಸ್ಪಾನ್ಸಲ್ಲಿ ಯಾವ ಥರ ಇತ್ತು? ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಓಕೆ. ತೊಗೋಬೋದು, ವರ್ತಿದೆ ಸರ್. ಪ್ರೈಸ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ? ಆಯಿತು ಸರ್. ನಾನು ತೊಗೊಂಡು ಖರ್ಚು ಮಾಡೋ ಬದಲು ಅದೇನು ಖರ್ಚು ಇಲ್ದಿರ ತೊಗೊಳ್ತಾ ಇದ್ದೀವಿ. ಹೌದು, ಬೆಸ್ಟ್. ಸುಮ್ಮನೆ ಪೆಟ್ರೋಲ್ ಹಾಕಿ ಓಡಿಸ್ತಾ ಇರೋದು. ಹೌದು ಹೌದು ಸರ್, ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಸೊ ಇನ್ನೂ ಒಂದು ಕಸ್ಟಮರ್ದು ಡೆಲಿವರಿ ಕೂಡ ಆಗೋಗ್ತೈತೆ, ನೋಡ್ತಾ ಇರ್ಬೋದು. ಸೊ ಇದೇ ಥರ ನಿಮಗೆ ಒಳ್ಳೊಳ್ಳೆ ಕಾರ್ಸ್ ಎಲ್ಲ ಸಿಗುತ್ತೆ ಖಂಡಿತ. ಅಂದರೂ ನೀವು ಲೊಕೇಶನ್ಗೆ ಬಂದು ಟೆಸ್ಟ್ ರೈಡ್ ಮಾಡಿ ಎಲ್ಲ ಸಿಗುತ್ತೆ ನಿಮಗೆ. ಟೆಸ್ಟ್ ರೈಡು ಕೂಡ ಆಪ್ಷನ್ ಇದೆ. ಹೇಳ್ತೀನಿ ಸರ್ ಹೇಳಿ ಸರ್ ಡೀಟೇಲ್ಸ್ ಈ ಕಾರ್ ಬಗ್ಗೆ. ಸರ್ 2010 ಮಾಡಲ್ಲು VXI ವೇರಿಯಂಟ್ ಇದು. ಓಕೆ. ನಿಮಗೆ 10 ಮಾಡಲ್ಲು ಅದೇ K ಸೀರೀಸ್ ಇಂಜಿನ್ ಬರುತ್ತೆ, ಲೇಟೆಸ್ಟ್ ಇಂಜಿನ್ ಸರ್ ಇದು. ಓಕೆ. ಸೆಕೆಂಡ್ ಓನರ್ ಆಗಿದೆ. ತುಂಬ ಚೆನ್ನಾಗಿದೆ ಗಾಡಿ. ಸಣ್ಣ ಪುಟ್ಟ ಸ್ಕ್ರ್ಯಾಚ್ ಡೆಂಟ್ ಇದೆ. ಬೇಕಂದರೆ ನಾವು ರೆಡಿ ಮಾಡಿ ಮಡಗಿರ್ತೀವಿ ಸರ್. ಯಾರನ್ನ ಕಸ್ಟಮರ್ ಬೇಕು ಅಂದರೆ ಖಂಡಿತ ನಾವು ಕೊಡ್ತೀವಿ ಸರ್. ವಿತ್ ಟ್ರಾನ್ಸ್ಫರ್ ನಿಮಗೆ 2,85,000ಗೆ 10 ಮಾಡಲ್ K ಸೀರೀಸ್ ಇಂಜಿನ್ ಸ್ವಿಫ್ಟ್ VXI ಕೊಡ್ತೀನಿ ಸರ್. ಓಕೆ. ಇಂಟೀರಿಯರ್ ನೋಡಿ ತುಂಬ ಚೆನ್ನಾಗಿದೆ ಗಾಡಿದು. ಔಟ್ಲುಕ್ ನಿಮಗೆ ಸಣ್ಣ ಪುಟ್ಟ ನಾವು ಪಾಲಿಷ್ಗೆ ಕಳಿಸ್ಬೇಕಿದು. ಈಗ ಜಸ್ಟ್ ಈಗ ಬಂದಿರೋದಕ್ಕೋಸ್ಕರ ಹಂಗೆ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಈಗಲೇ ಬಂದಿರೋದು ಗಾಡಿ ಬಂದ್ಬಿಟ್ಟು. ಇಂಟೀರಿಯರ್ ಅಂತೂ ತುಂಬ ಚೆನ್ನಾಗಿದೆ ಸರ್. ಸರ್ VXI ಅಲ್ವಾ? ಹೌದು VXI. ಪವರ್ ವಿಂಡೋ AC. ಪವರ್ ಸ್ಟೇರಿಂಗ್ AC ಪವರ್ ವಿಂಡೋ ಬರುತ್ತೆ. ಲೆದರ್ ಸೀಟ್ಸ್ ಇದೆ. ತುಂಬ ಚೆನ್ನಾಗಿದೆ ಗಾಡಿ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಡ್ತಾ ಇದ್ದೀರಾ? ವಿತ್ ಟ್ರಾನ್ಸ್ಫರ್ ನಮ್ಮ ಕಸ್ಟಮರ್ಗೆ 2,90,000ಗೆ 2010 ಮಾಡಲ್ ಇನ್ನೂ ಕಡಿಮೆ ಮಾಡಿ ಕೊಡ್ತೀನಿ ಸರ್. ಬನ್ನಿ ಮುಂದೆ ಬನ್ನಿ, ಗಾಡಿಗಳು ನೋಡಿ. ಈ ಸ್ವಿಫ್ಟ್ಗೆ 2,80,000ಗೆ ಮಾಡಿಕೊಟ್ಬಿಡೋಣ ಸರ್. ಮಾಡಿ ಕೊಟ್ಬಿಡೋಣ. 2010 K ಸೀರೀಸ್ ಇಂಜಿನ್ ಇದು. ಹೌದು ಸರ್. ಟೈರ್ ಕೂಡ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಒಂದು ಶೋರ್ಲೆಟ್ ಗಾಡಿ ಇದೆ, ಹೇಳಿ ಸರ್. 2007 ಮಾಡಲ್ ಶೋರ್ಲೆಟ್ ಆವಿಯೋ ಯುವ ಸರ್ ಇದು. ಇದು ಶಾರ್ಟ್ ಡಿಕ್ಕಿ ಬರುತ್ತೆ. ತುಂಬ ಚೆನ್ನಾಗಿದೆ ಗಾಡಿ. ನಿಮಗೆ ಫ್ರೆಶ್ FC ಇನ್ಶೂರೆನ್ಸು 1,15,000ಗೆ ಕೊಡ್ತೀನಿ ಸರ್. 1,15,000ಗೆ ಫೈನಲ್. ಹೌದು. ಟೈರ್ ಕಂಡೀಷನು 80% ಟೈರ್ ಇದೆ. ಪೆಟ್ರೋಲ್ ವೆಹಿಕಲ್. ಹೌದು. 1,05,000 ಫೈನಲ್. 1,15,000ಗೆ 1,15,000ಕ್ಕೆ ವಿತ್ FC ಇನ್ಶೂರೆನ್ಸು ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. ಓಕೆ ಸರ್. ಸೊ ಗಾಡಿ ಎಲ್ಲ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಲೋ ಬಡ್ಜೆಟಲ್ಲಿ 2007 ಮಾಡಲ್ಲು 1,15,000ಕ್ಕೆ ನಿಮಗೆ ಎಲ್ಲ FC ಇನ್ಶೂರೆನ್ಸ್ ಇರೋ ಗಾಡಿ ಸರ್. ಓಕೆ ಸರ್, ಈ ಗಾಡಿ ಬಗ್ಗೆ ಹೇಳಿ ಸರ್. ಫೋರ್ಡ್ ಫ್ರೀ ಸ್ಟೈಲ್ ಫಿಯೆಸ್ಟಾ ನ್ಯೂ ಶೇಪ್ ಡೀಸೆಲ್ ಇಂಜಿನ್ ಸರ್. ಶೋರೂಮ್ ಕಂಡೀಷನ್ ಇದೆ ಗಾಡಿ ಇದು. ಸರ್ ಎಷ್ಟು ರನ್ ಆಗಿದೆ ಈ ವೆಹಿಕಲ್? 2012 ಸೆಕೆಂಡ್ ಓನರ್ 90,000 ನೋಡಿದೆ ಸರ್. ಹೆಂಗಿದೆ ಅಂದರೆ ಗಾಡಿ ಓಡಿಸೋಕ್ಕೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಥರ ಇದೆ. ಒರಿಜಿನಲ್ ಕಂಡೀಷನ್, ನಾನ್ ಆಕ್ಸಿಡೆಂಟ್ ವೆಹಿಕಲ್ ಸರ್. ಡೀಸೆಲ್ ಪೆಟ್ರೋಲ್? ಡೀಸೆಲ್ ಇಂಜಿನು. 2012 ಮಾಡಲ್ ಲೇಟೆಸ್ಟ್ ಗಾಡಿದಲ್ಲಿ ಡೀಸೆಲ್ ಇಂಜಿನ್ ಬೇಕಾದ್ರೆ ತೊಗೋಬೋದು ಸರ್. ಈ ಗಾಡಿ ಯಾರು ತಗೊಂತಾರೆ ಅವರು ನಿಜ ಲಕ್ಕಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. 290 ಸರ್ ಅಷ್ಟೇ. ರೇರ್ ಪೀಸ್ ಸಿಗಲ್ಲ ಆಲ್ಮೋಸ್ಟ್ ಸರ್. 2012ಗೆ 290 ಫೈನಲ್ ಮಾಡಿ ಕೊಡ್ತೀವಿ ಸರ್. ಈ ಗಾಡಿ ಏನು ಪ್ರೈಸ್ ಕೊಟ್ಬಿಡ್ತೀರಾ? 2,90,000. 2012 ಮಾಡಲ್ ಡೀಸೆಲ್ ಸೆಡನ್ ವೆಹಿಕಲ್. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸರ್ ನಿಮಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು ಎಲ್ಲ ಬರುತ್ತೆ. ಹೌದು. 2,90,000ಗೆ 2012 ಮಾಡಲ್ ಫೋರ್ಡ್ ಫಿಯೆಸ್ಟಾ ನ್ಯೂ ಶೇಪ್ ಇರೋ ಗಾಡಿ ಕೊಡ್ತೀನಿ ಸರ್. ನೋಡ್ತಾ ಇರ್ಬೋದು ಕಾರ್ ಮಾತ್ರ ಬಂಬಟ್ಟಾಗಿ ಶೋರೂಮ್ ಕಂಡೀಷನ್ ಇದೆ ಸರ್ ಗಾಡಿ. ಸೊ ಸರ್ ಮೈಲೇಜ್ ನಿಮಗೆ 18-20 ಬಂದೇ ಬರುತ್ತೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ ಈ ಕಾರು. ನೋಡಿ ತಗೊಳ್ಳಿ, ನಿಮಗೆ ಕೊಟ್ಬಿಡೋಣ. ನಾನೇ ಪ್ಲಾನ್ ಮಾಡ್ತಾ ಇಲ್ಲ ಚೆನ್ನಾಗಿದೆ ಗಾಡಿ. ಸೊ ಯಾಕಂದ್ರೆ ಎಷ್ಟೊಂದು ಕಡೆ ನೋಡಿದೀನಿ ಈ ಕಾರ್ ಸಿಗಲ್ಲ ಆಲ್ಮೋಸ್ಟ್. ಹೌದು. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ಹೇಳಿ ಸರ್ ಈ ಕಾರ್ ಬಗ್ಗೆ. 2008 ಮಾಡಲ್ ಫಸ್ಟ್ ಓನರ್ ಆಗಿರೋ ಆಲ್ಟೋ ಸ್ಟ್ಯಾಂಡರ್ಡ್ ಇದು. ನಿಮಗೆ ಒರಿಜಿನಲ್ ಗಾಡಿ ಸರ್. ನಾನ್ ಆಕ್ಸಿಡೆಂಟ್ ವೆಹಿಕಲ್ಲು. ಫ್ರಂಟ್ ವಿಂಡ್ಶೀಲ್ಡ್ ಸಮೇತ ಒರಿಜಿನಲ್ ಇದೆ.
ತುಂಬ ಜನ ಆಲ್ಟೋ 800 ಕೇಳ್ತಾ ಇದ್ದಾರೆ ಸರ್, ಅದಕ್ಕೆ ಒಂದು 2-3 800 ತಂದಿದ್ದೆ. ಈಗ ಜಸ್ಟ್ ನಿಮ್ಮ ಮುಂದೆ ಒಂದು ಡೆಲಿವರಿ ಹೋಯಿತು. ಈ ಆಲ್ಟೋ ಒಂದಿದೆ ಸರ್, ತುಂಬ ಚೆನ್ನಾಗಿದೆ, ಸಿಂಗಲ್ ಓನರ್ ಗಾಡಿ. 1,35,000ಗೆ ಕೊಡ್ತೀನಿ ಸರ್. 2000 ಹೌದು, 2008 ಫಸ್ಟ್ ಓನರ್ ಆಲ್ಟೋ 1,35,000ಗೆ ಸಿಲ್ವರ್ ಕಲರಲ್ಲಿ ಇರೋ ಗಾಡಿ ಸರ್. ಸರ್ 75,000 ಓಡಿದೆ ಸರ್. ಸೊ ಪವರ್ ಸ್ಟೇರಿಂಗು AC ಹೌದು, 75 80,000 5,000 ಕಿಲೋಮೀಟರ್ ಹಂಗೆ ಓಡಿರುತ್ತೆ. ಪವರ್ ಸ್ಟೇರಿಂಗ್ ಇರಲ್ಲ, ಇದು ಸ್ಟ್ಯಾಂಡರ್ಡ್. ಇದು ಗಾಡಿ ಚೆನ್ನಾಗಿದೆ, ಬೇಸಿಕ್ ಮಾಡಲು ತುಂಬ ಚೆನ್ನಾಗಿದೆ, ಬಂದು ತಗೊಳ್ಳಿ. ಮೈಲೇಜ್ 20 ಬರುತ್ತೆ. ಇದು 135ಗೆ ಕೊಟ್ಬಿಡೋಣ. ಇದನ್ನು ಹಾಕಿದ್ದೀರಿ ನೀವು ದಾಲೇನಿ ಸರ್. i10 ಶೋರೂಮ್ ಕಂಡೀಷನ್ ಥರ ಇರೋ ಒಂದು i10 2008 ಮಾಡಲ್, ಸೆಕೆಂಡ್ ಓನರ್, ಟಾಪ್ ಎಂಡ್ ಮಾಡಲ್. ನಿಮಗೆ ಮ್ಯಾಗ್ನಾ ಆಪ್ಷನಲ್. ಇದು ಫೀಚರ್ಸ್ ಬಂದು ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ, ರಿಯರ್ ವೈಫರ್, ಡಿಫಾಗರ್ ಎಲ್ಲ ಇದೆ. ಕಸ್ಟಮರು ಬ್ರಿಸ್ಟೋನ್ ಹೊಸ ಟೈರ್ ಹಾಕಿದ್ದಾರೆ ಸರ್. ಬ್ರಿಸ್ಟೋನ್ ಬ್ರ್ಯಾಂಡ್ ನ್ಯೂ ಟೈರು, ಬ್ರ್ಯಾಂಡ್ ನ್ಯೂ ಮ್ಯಾಗ್ವಿಲ್ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ, ನಾನ್ ಆಕ್ಸಿಡೆಂಟ್ ವೆಹಿಕಲ್ಲು. 2,35,000ಗೆ ಶೋರೂಮ್ ಕಂಡೀಷನ್ ಇರೋ ಒಂದು i10 ಕೊಡ್ತೀನಿ ಸರ್. 2,35,000 ಹೌದು ಸರ್. 40,000 35,000 ಕೊಟ್ಟು ಮಾಡಿಸಿದ್ದಾರೆ ಸರ್. ಟೈರು ಅದೆಲ್ಲ ಬ್ರಿಸ್ಟೋನ್ ಟೈರ್ ಹಾಕಿದ್ದಾರೆ. ಸೊ ಆಲ್ಮೋಸ್ಟ್ ಈ ಪ್ರೈಸ್ಗೆ ಎಲ್ಲೂ ಸಿಗೋದೇ ಇಲ್ಲ ನಿಮಗೆ. ಹೌದು, ತುಂಬ ಚೆನ್ನಾಗಿದೆ ಗಾಡಿ ಸರ್. ಈಕೋ ಇದೆಯಾ ಸರ್? ಈಕೋ ಖಂಡಿತ ಇದೆ. ಇದು ಶೋರೂಮ್ ಕಂಡೀಷನ್ ಇದೆ. 2011 ಮಾಡಲ್ಲು, ಫಸ್ಟ್ ಓನರ್ ಆಗಿರೋ ಈಕೋ. ಇದು ತುಂಬ ಚೆನ್ನಾಗಿದೆ. ಸ್ಕ್ರ್ಯಾಚ್ ಆಗಲಿ ಡೆಂಟ್ ಆಗಲಿ ಏನಿಲ್ಲ. ಫ್ರಂಟ್ ವಿಂಡ್ಶೀಲ್ಡ್ ಸಮೇತ ನಿಮಗೆ ಶೋರೂಮ್ದೇ ಇದೆ. 2011ದೇ ಇದೆ. ಇದು 11 ಫಸ್ಟ್ ಓನರ್ ವೆಹಿಕಲ್ಲು. ತುಂಬ ಚೆನ್ನಾಗಿದೆ ನೋಡಿ ನೀವೇ, ತುಂಬ ಚೆನ್ನಾಗಿದೆ. ಲೆದರ್ ಸೀಟ್ಸ್ ಎಲ್ಲ ಇದೆ ಸರ್. ಹೌದು ಸರ್. ಈಕೋ ಒಮ್ಮೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಸರ್, ಅದಕ್ಕೆ ಒಂದು ಈಕೋ ಇತ್ತು, ತರಿಸಿದ್ದೀನಿ ಸರ್. ಸ್ವಲ್ಪ ಗಾಡಿ ತುಂಬ ಚೆನ್ನಾಗಿದೆ. ಇದು ನಾನ್ ಆಕ್ಸಿಡೆಂಟ್. ಒಂದು ಬೆಸ್ಟ್ ಪ್ರೈಸ್ ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳ್ಬಿಡಿ ಸರ್. 245 ಹೇಳ್ತಾ ಇದ್ದೀನಿ ಸರ್. ಫೈನಲ್ ಪ್ರೈಸ್ 2,35,000ಗೆ ಕೊಟ್ಬಿಡ್ತೀನಿ ಸರ್. 2,35,000 ಫೈನಲ್ ಮಾಡಿ ಕೊಡ್ತೀನಿ. ಫಸ್ಟ್ ಓನರ್ ಈಕೋ ನೋಡಿ, ಒಂದು ರೌಂಡ್ ತೋರಿಸಿ ಸರ್. ತುಂಬ ಚೆನ್ನಾಗಿದೆ ಗಾಡಿ ಇದು. ಸರ್ ಆಲ್ಮೋಸ್ಟ್ ನಿಮಗೆ ಈಕೋಗಳು ತುಂಬ ಡಿಮ್ಯಾಂಡ್ ಆಗಿದೆ, ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಸೊ ಎಲ್ಲೂ ಸ್ಕ್ರ್ಯಾಚ್ ಆಗಲಿ ಡೆಂಟ್ ಆಗಲಿ ಏನೂ ಇಲ್ಲ. ಎಲ್ಲೂ ಇಲ್ಲ. ಸೊ ಆರಾಮಾಗಿ ಒಂದು ಫ್ಯಾಮಿಲಿ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು. ಹೌದು ಸರ್, ಈ ವೆಹಿಕಲ್ ಆರಾಮಾಗಿ ಒಂದು 8 ಜನ ಹೋಗ್ಬೋದು. ಹೆಂಗಿದೆ ನೋಡಿ ಗಾಡಿ, ಬಂಗಾರ ಅಂತ ಗಾಡಿ. ಸೊ ಇಲ್ಲೇ ಆರಾಮಾಗಿ 3 6 ಹೌದು 10 ಜನ. ಹೌದು, ಗಾಡಿ ಚೆನ್ನಾಗಿದೆ ಸರ್. ನಾನ್ ಆಕ್ಸಿಡೆಂಟ್ ವೆಹಿಕಲ್ ಇದು. ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಕಸ್ಟಮರು. ತುಂಬ ಚೆನ್ನಾಗಿದೆ ಗಾಡಿ ಸರ್. ಈಕೋಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 245 ಹೇಳ್ತಾ ಇದ್ದೀನಿ. ಫೈನಲ್ 2,35,000ಗೆ ಕೊಟ್ಬಿಡ್ತೀನಿ. 2,35,000ಗೆ ಫೈನಲ್ ಕೊಟ್ಬಿಡೋಣ ಸರ್. ಸರ್ ಸ್ಯಾಂಟ್ರೋ ಇದೆಯಾ? ಸ್ಯಾಂಟ್ರೋ ಇದೆ. ಇನ್ನೊಂದು ಸ್ಯಾಂಟ್ರೋ ಇದು ಸ್ಯಾಂಟ್ರೋ ಇದೆಯಪ್ಪ ಇದು? ಓ, ಇದು ಸ್ಯಾಂಟ್ರೋ ಈಗಲೂ ಸೇಲ್ ಆಗಿದೆ ಸರ್. ಹೋಗ್ಲಿ ಬಿಡಿ. ಈ ಸ್ಯಾಂಟ್ರೋ ಇದೆಯಾ ಸರ್? ಹಾಂ, ಈ ಸ್ಯಾಂಟ್ರೋ ಇದೆ. ಎಷ್ಟು ರನ್ ಆಗಿದೆ ವೆಹಿಕಲ್? ಕೊರಲ್ಲ ಫ್ಯಾನ್ಸಿ ನಂಬರ್ ಇದೆ 228 ಹೇಳಿ ಸರ್. ಸರ್ ಟೊಯೋಟಾ ಕೊರಲ್ಲ FC ಇನ್ಶೂರೆನ್ಸ್ ಫ್ರೆಶ್ ಇದೆ, ನೀಟ್ ಕಂಡೀಷನ್ ಇದೆ, ತುಂಬ ಚೆನ್ನಾಗಿದೆ ಗಾಡಿ. ಟೊಯೋಟಾ ಅಂದ್ರೇ ಎಲ್ಲರಿಗೂ ಗೊತ್ತಿರುತ್ತೆ, ಇಂಜಿನ್ಗಳು ಏನೂ ಆಗಲ್ಲ ಅಂತ ಕಸ್ಟಮರ್ಸ್ಗೂ ಗೊತ್ತಿರುತ್ತೆ. ಕಿಲೋಮೀಟರ್ ಆರಾಮಾಗಿ ಓಡುತ್ತೆ ಸರ್. ಏನು ಪೆಟ್ರೋಲ್ ಇಂಜಿನ್ ಇದು, ಟಾಪ್ ಎಂಡ್ ಮಾಡಲ್ ಇದು. ತುಂಬ ಚೆನ್ನಾಗಿದೆ. ಇದು ಪ್ರೈಸ್ ಬಂದು 2006. ಇದು 1,65,000ಗೆ ಫೈನಲ್ ಮಾಡಿ ಕೊಡ್ತೀನಿ. 1,65,000 ಹೌದು ಸರ್, ಆರಾಮಾಗಿ ತೊಗೋಬೋದು. ಒಂದು ಸ್ಯಾಂಟ್ರೋ ಸ್ವಿಫ್ಟ್ ತೊಗೋಬೇಕಂದ್ರೆ ಅಷ್ಟು ರೇಟ್ ಇದೆ. ಅದರ ಸಡನ್ ವೆಹಿಕಲ್ ಟೊಯೋಟಾ ಕೊರಲ್ಲ ತೊಗೋಬೋದು. ಸ್ಯಾಂಟ್ರೋ ಹುಡುಕೋರ್ಗೆ ಇಲ್ಲೊಂದು ಸ್ಯಾಂಟ್ರೋ ಇದೆ ಹೇಳಿ ಸರ್. ಸರ್ ಸ್ಯಾಂಟ್ರೋ ಟಾಪ್ ಎಂಡ್ ಮಾಡಲ್ಲು, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ. ಎಷ್ಟು ಹೇಳಿ ಪ್ರೈಸು ಸರ್? ಎಷ್ಟು ಸರ್? ಲೋ ಬಜೆಟ್ ತಂದ್ವಿ. 68,000 ಅಷ್ಟೇ ಸರ್. ಸ್ಯಾಂಟ್ರೋ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸ್ವಲ್ಪ ಪೈಂಟ್ ಎಲ್ಲ ಶೇಡ್ ಆಗಿದೆ. ಓಕೆ, ನೋ ಇಶ್ಯೂ. ಆರಾಮಾಗಿ ತೊಗೊಂಡು ಓಡಿಸ್ಕೋಬೋದು ಸರ್. ಟಾಪ್ ಎಂಡ್ ಮಾಡಲ್, ಪವರ್ ಸ್ಟೇರಿಂಗ್, AC. ಲರ್ನಿಂಗ್ ಪರ್ಪಸ್ಗೆ ಎಕ್ಸಲೆಂಟ್ ಆಗಿರುತ್ತೆ. ಕಲಿಯೋಕ್ಕೆ ಅದ್ರ ಆರಾಮಾಗಿ ಚೆನ್ನಾಗಿದೆ ಗಾಡಿ. ಸಣ್ಣ ಪುಟ್ಟ ಇದಾಗಿದೆ ಸರ್. ಬರೀ 68,000 ಫೈನಲ್ ಮಾಡಿ 68,000ಗೆ ಫೈನಲ್ ಮಾಡಿ ಕೊಡೋಣ ಸರ್. ವಿತ್ ಟ್ರಾನ್ಸ್ಫರ್ ಮಾಡಿ ಕೊಡೋಣ ಅವ್ರ ಹೆಸರಿಗೆ. ಓಕೆ ಸರ್. ಆಲ್ಮೋಸ್ಟ್ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲೇ ಎಲ್ಲೂ ಕೂಡ ಸಿಗಲ್ಲ. ಇವ್ರ ಹತ್ರ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲೇ ಸಿಗುತ್ತೆ. ನಾರ್ತ್ ಸೈಡು ಎಲ್ಲ ಬಂದ್ಬಿಟ್ಟು ಇವ್ರ ಹತ್ರ ಕಾರುಗಳೆಲ್ಲ ತೊಗೊಂಡು ಹೋಗ್ತಾರೆ. ಮೀನ್ಸ್ ಹುಬ್ಬಳ್ಳಿ, ಧಾರವಾಡ, ಆ ಕಡೆ ಈ ಕಡೆ ಮೈಸೂರು, ಮಂಡ್ಯ, ಎಷ್ಟೊಂದು ಲಾಂಗ್ ಡಿಸ್ಟೆನ್ಸಿಂದ ಎಲ್ಲ ಬಂದ್ಬಿಟ್ಟು ಕಾರುಗಳೆಲ್ಲ ತೊಗೊಂಡು ಹೋಗ್ತಾಯಿದ್ದಾರೆ ಸರ್. ಒಳ್ಳೆ ಪ್ರೈಸ್ಗೆ ಕಾರುಗಳು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸು. ಸೊ ಇವ್ರದ್ದು ಕೂಡ ಒಂದು ಚಾನಲ್ ಓಪನ್ ಆಗಿದೆ ರೀಸೆಂಟಾಗಿ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರದ್ದು ಚಾನಲ್ದು ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೊಡ್ತೀನಿ. ಸರ್ ಹೇಳಿ ಸರ್ ನಿಮ್ಮ ಚಾನಲ್ ನೇಮು. ಸರ್ ನಮ್ಮ ಚಾನಲ್ ನಾವು ಹೊಸದಾಗಿ ಏನಕ್ಕೆ ಮಾಡಿದ್ದೀವಿ ಅಂದರೆ, ನಮಗೆ ಸುಮಾರು ಕಸ್ಟಮರ್ಸ್ ಫೋನ್ ಮಾಡ್ತಾ ಇದ್ದಾರೆ. ಈಗ ಸರ್ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಏನಂದರೆ, ಸರ್ ಈ ಫ್ರಂಟದ್ದು ಕಳಿಸಿ ಫೋಟೋ, ಬ್ಯಾಕ್ ಫೋಟೋ ಕಳಿಸಿ ಅಂತ ಇದ್ದಾರೆ. ಅದಕ್ಕೆ ನಾವೊಂದು ಯೋಚನೆ ಏನು ಮಾಡಿದೆ ಅಂದರೆ, ನಾವೊಂದು MS ಕಾರ್ಸ್ ಕರ್ನಾಟಕ ಚಾನಲ್ ಅಂತ ಒಂದು ಓಪನ್ ಮಾಡಿದ್ದೀವಿ.
ಅದರಲ್ಲಿ ನಾವು ಎಲ್ಲ ಎಷ್ಟು ಈಗ ಇವತ್ತು ಯಾವ ಸ್ಟಾಕ್ ಬಂದಿದೆ, 4 ವೆಹಿಕಲ್ಸ್ ಬಂದಿದೆಯಾ, 3 ವೆಹಿಕಲ್ಸ್ ಬಂದಿದೆಯಾ, ಅದನ್ನು ನಾವು ಒಂದು ವೀಡಿಯೋ ಮಾಡಿ ಅದರಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅದಕ್ಕೆ ಯಾಕಂದರೆ ಪಾಪ ನಿಮಗೂ ಒಂದು 15-20 ಕಾರ್ಸ್ ಇದೆ, ನೀವು ಬರ್ತೀರಾ ವೀಡಿಯೋ ಮಾಡ್ತೀರಾ, ಅದಕ್ಕೆ ನಿಮ್ಮ ಡೈಲಿ ಬರೋಕ್ಕಾಗಲ್ಲ. ಹೌದು, ನೀವು ಡೈಲಿ ಬರೋಕ್ಕಾಗಲ್ಲ. ಈಗ ನಮ್ಮ ಕಸ್ಟಮರ್ಸ್ ಹೌದೌದು, ಈಗ ನಮ್ಮ ಕಸ್ಟಮರ್ಸ್ ನಮ್ಮ ವ್ಯೂವರ್ಸ್ ಏನು ಹೇಳ್ತಾರೆ, ಸರ್ ಒಂದು ಫೋಟೋ ಸರ್ ಯಾವ್ದಾರ ಹೊಸ ಸ್ಟಾಕ್ ಆದರೆ ಕಳಿಸಿ ಅಂತಾರೆ. ಅದಕ್ಕೆ ನಾವೇನು ಇದು ಮಾಡಿದ್ದೀವಿ, 1 ಡೇ ಬಿಟ್ಟು 1 ಡೇ ಇಲ್ಲಾಂದರೆ ಯಾವಾಗ ಹೊಸ ಸ್ಟಾಕ್ ಬರುತ್ತೆ ಅದು ನಮ್ಮ MS ಕಾರ್ಸ್ ಕರ್ನಾಟಕ ಚಾನಲಲ್ಲಿ ನಾವು ವೀಡಿಯೋ ಮಾಡಿ ತೋರಿಸೋಣ ಅಂತ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಆಫ್ ಆಲ್ ನಮ್ಮ ಸರ್ ಯೂಟ್ಯೂಬ್ ಕನ್ನಡ ಕಾರ್ಸ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸರ್ ಎಲ್ಲರಿಗೂ ಚೆನ್ನಾಗಿರಬೇಕು ಸರ್. ನಾನು ಹೇಳೋದು ಏನಂದರೆ ನಮಗೇನು ಸರ್ ಎಲ್ಲರಿಗೊಂದು ಆಸೆ ಇರುತ್ತೆ ಒಂದು ಕಾರ್ ತೊಗೋಬೇಕು ಅಂತ. ನಮ್ಮ ಹತ್ರ ಲೋ ಬಜೆಟಿಂದ ಹೈ ಬಜೆಟ್ ತಗೊಂಡು ಕಾರ್ಗಳಿದೆ. ನಿಮ್ಗೆ ಯಾವ ಕಾರ್ ಬೇಕು ಅಂದರೆ ನಾವು ಕಾರ್ ಖಂಡಿತ ನಾವು ಕೊಡೋಕ್ಕೆ ಪ್ರಯತ್ನ ಬಿಡ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಆಲ್ಮೋಸ್ಟ್ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಎಲ್ಲೂ ಕೂಡ ಸಿಗಲ್ಲ, ಇಲ್ಲಿ ಗಾಡಿಗಳು ಸಿಗ್ತೈತೆ ನಿಮಗೆ. ಸೊ ಖಂಡಿತ ಅಂದರೆ ಕಾಲ್ ಮಾಡಿ. ಎಂಟೈರ್ ನಂಬರ್ ವಿಡಿಯೋ ಎಲ್ಲ ಸ್ಕ್ರೋಲ್ ಆಗ್ತಿರುತ್ತೆ, ನಂಬರ್ ಕಂಪ್ಲೀಟಾಗಿ. ಸೊ ಇದೇ ಥರ ನಿಮಗೆ ಯೂಸ್ ಕಾರ್ಸ್ ಬಗ್ಗೆ ಡೀಟೇಲ್ಸು ಇವ್ರ ಕಡೆ ಶೋರೂಮಿಂದನೂ ನಿಮಗೆ ಸ್ಟಾಕ್ ಚೇಂಜ್ ಆದಾಗೆಲ್ಲ ಬಂದು ವಿಡಿಯೋ ಮಾಡ್ತಾ ಇರ್ತೀವಿ. ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.